भगवत्पादाचार्येभ्यो नमः। ओं सदागमैकविज्ञेयं समतीतक्षराक्षरं नारायणं सदा वन्दे विद्दोषाशेषसद्गुणम्। ಆಗಮದ ಹೇಳೋದಲ್ವಾ? ಆಗಮೋ ದ್ವಿವಿಧಃ ಜ್ಞೇಯಃ ನಿತ್ಯಃ ಅನಿತ್ಯಸ್ತಥೈವ ಚ. ಅನುಮಾನ ಅನಂತರ ಪ್ರಾಪ್ತಸ್ಯ ಆಗಮಸ್ಯ ವಿಭಾಗಮಾಹ. ಅನುಮಾನ ಆದಮೇಲೆ ಅಂತರ ಪ್ರಾಪ್ತವಾದದ್ದು ಯಾವುದು? ಆಗಮ. ಅದರಲ್ಲಿ ಏನು ವಿಭಾಗ? ಆಗಮ ಅಂದರೆ ಏನು ಇತ್ಯಾದಿಗಳನ್ನು ಹೇಳ್ತಾರೆ. ಆ ಚೆನ್ನಾಗಿ ಗಮಯತಿ ಪರಮಾತ್ಮಾನಂ ಇದು ಆಗಮ. ಅಂದರೆ ವೇದದಷ್ಟು ಪರಮಾತ್ಮನನ್ನು ಚೆನ್ನಾಗಿ ತಿಳಿಸಿಕೊಡತಕ್ಕಂಥ ಒಂದು ಪ್ರಮಾಣ ಆಗಮ ಒಂದೇ ಅಲ್ವಾ? ಆ ಸಮಂತಾತಿ ಗಮಯತಿ ಪರಮಾತ್ಮಾನಂ, ಪರಮಾತ್ಮನನ್ನು ಚೆನ್ನಾಗಿ ತಿಳಿಸ್ಕೊಡ್ತಕ್ಕಂಥದ್ದು, ಅದಕ್ಕೆ ಆಗಮ ಅಂತ ಹೇಳ್ತಾರೆ. ಅದು ಎರಡು ವಿಧ. ಅದು ಮುಂದೆ ಆಗಮ ಅಂದರೆ ಏನು ಅಂತ ಹೇಳ್ತಾರೆ ಮುಂದೆ. ಅದು ಅಪೌರುಷೇಯ ಮತ್ತು ಪೌರುಷೇಯ. ಯಾಕೆಂದರೆ ಆಗಮ ಅಂದರೆ ಅದರ ಅರ್ಥವನ್ನೇ, ಶಬ್ದದ ಅರ್ಥವನ್ನೇ ಹೇಳಿದೆ ನೀವು ವಿಭಾಗ ಮಾಡಲಿಕ್ಕೆ ಹೋದ್ರೆ ಅದನ್ನು ನ್ಯೂನತಾ ಬಂತಲ್ಲ ಅಂತ ಪ್ರಶ್ನೆ ಬಂದರೆ ಇಲ್ಲ, ಮುಂದೆ ಆಗಮ ಅಂದರೆ ಏನು ಅಂತ ಹೇಳ್ತಾರೆ. ತಥೈವ ಇತ್ಯನೇನ ಯಥಾ ಪ್ರತ್ಯಕ್ಷಂ ಅನುಮಾನಂ ವಾ ನಿತ್ಯ ಅನಿತ್ಯ ತಥೈವ ಚ ಅಂತ ಅನಿತ್ಯ ಎಂಬತಕ್ಕಂಥ ಒಂದು ವಿಭಾಗಕ್ಕೆ ತಥೈವ ಚ ಎಂಬತಕ್ಕಂಥ ಒಂದು ವಿಶೇಷಣ ಕೊಟ್ಟರು. ಅದರಂತೆ ಅಂತ. ಏನು ಅದರಂತೆ ಅಂದರೆ ಏನು? ಯಾವ ರೀತಿ ಪ್ರತ್ಯಕ್ಷ ಅನುಮಾನ ಎಂಬತಕ್ಕಂಥದ್ದು ಪ್ರಮಾಣವೋ, ಅಂದರೆ ಅನ್ಯತ್ರ ಅನಂತರ್ಭೂತಂಚ, ಇನ್ನೊಂದು ಕಡೆ ಅದು ಅಂತರ್ಭೂತವೋ ಆಗಿಲ್ಲವೋ ಪ್ರತ್ಯೇಕ ಪ್ರಮಾಣವೋ, ಹಾಗೆ ಆಗಮೋಪಿ ಅಂತ ಆಗಮವೂ ಕೂಡ ಅದು ಪ್ರತ್ಯೇಕ ಪ್ರಮಾಣ. ಹಾಗಾದರೆ ಎಷ್ಟಾಯಿತು? ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಪ್ರಮಾಣ. ಹ್ಯಕ್ಷಾದಿ ತೃತೀಯಂ ಪ್ರಮಾಣಂ. ತದಾಹಿ ನತಾವದ್ ಆಗಮ ನರ್ಬೋಧಕ. ಆಗಮ ಎಂಬುದಕ್ಕಂಥದ್ದು ಬೋಧಕ ಅಲ್ಲ ಅಂತ ಯಾರೂ ಹೇಳೋದಿಲ್ಲ. ಯಾಕೆಂದರೆ ಎಷ್ಟೋ ಆಗಮಗಳಿಂದ ನಮಗೆ ಜ್ಞಾನ ಬರ್ತಾ ಇದೆ. ಆಗಮ ಅಂದರೆ ಆಪ್ತವಾಕ್ಯ ಅಂತ ಇಟ್ಕೊಂಡಾಗ ತಂದೆಯ ಮಾತು, ದೊಡ್ಡವರ ಮಾತು, ಗುರುಗಳ ಮಾತು ನಮಗೆ ಬೋಧ ಉಂಟಾಗ್ತಾ ಇದೆ. ಅದು ಯಾವುದು ಕೂಡ ಅನುಭವದಿಂದ ಸಿದ್ಧ ಆದ್ದು. ಆದ್ದರಿಂದ ಅದನ್ನು ಇಲ್ಲ ಅಂತ ದೀರ್ಘ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ವ್ಯವಹಾರ ವಿಲೋಪ ಪ್ರಸಂಗಾಚ. ತಂದೆಯು ಮಗನ ಉಪದೇಶ ಮಾಡತಕ್ಕಂಥದ್ದು ಇಲ್ಲ, ಗುರುಗಳ ಹತ್ರ ಪಾಠಕ್ಕೆ ಹೋಗಲಿಕ್ಕಿಲ್ಲ, ಇಂಥದ್ದಾಗ್ಬಿಡುತ್ತೆ. ನಾಪಿ ವಿಪರೀತ ಬೋಧಕ. ಹಾಗಲ್ಲ, ಅದು ಬೋಧಕ ಏನು ಹೌದು, ಆದರೆ ವಿಪರೀತ ಬೋಧಕ ಅದು ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ಬಾಧಕಾಭಾವ. ಹೌದೇ ಹೌದು. ವಿಪರೀತ ಬೋಧಕ ಅಂದರೆ ಯಾವಾಗ ಅದು ಹೇಳೋದು? ಯಾವಾಗ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ ಮತ್ತು ಅರ್ಥವಾದ ಮತ್ತು ಉಪಪತ್ತಿ. ಎಲ್ಲವೂ ಉಪಪತ್ತಿಯೇ ಅಲ್ವಾ? ಈ 6 ತಾತ್ಪರ್ಯ ಲಿಂಗಗಳನ್ನು ವಿಚಾರ ಮಾಡದೆ ಅವನೇನಾದರೂ ನೇರ ವೇದವನ್ನು ಓದಲಿಕ್ಕೆ ಹೋದ ಅಂದರೆ ಅವ್ರಿಗೆ ಅಪಾರ್ಥ ಉಂಟಾಗುತ್ತೆ. ವೇದ ಯಾಕೆ? ವಾಲ್ಮೀಕಿ ರಾಮಾಯಣಗಳು ಅಷ್ಟೇ, ಮೇಲ್ನೋಟಕ್ಕೆ ಅರ್ಥ ಬಂತು ಹಂಗೆ ತೊಗೊಂಡ್ಬಿಡೋದು ನಾವು. ಬಾಧಕಾಭಾವ. ವಿಪರೀತ ಬೋಧಕ ಅಂತ ಹೇಳಿದ್ರೆ ಅದು ಬಾಧಕಾಭಾವ. ಅದು ಯಾಕೆಂದರೆ ಯಾರಿಗೆ ಸಾಂಕೇತಿಕ ಜ್ಞಾನ ಇಲ್ಲ ಅಂಥವರಿಗೆ ಬೇರೆ ಅರ್ಥ ಜ್ಞಾನ ಬಂದೇ ಬರುತ್ತೆ. ಈಗ ಬೇರೆ ಭಾಷೆಗಳು ಕೂಡ ಅಷ್ಟೇ. ಅದು ನಮಗೆ ನೋಡಲಿಕ್ಕೆ ಬೋಧಕ ಅಲ್ಲೇ ಇಲ್ಲ ಅನಿಸುತ್ತೆ. ಅದು ಇದೇನು ಹಿಂಗಿದೆ ಮಾತುಗಳು ಅಂತ ಅನಿಸುತ್ತೆ. ಆದರೆ ಅಲ್ಲೇ 1-2 ತಿಂಗಳು ಇದ್ದು, ನಾವು 3 ತಿಂಗಳು ಇದ್ದು ಸರಿಯಾಗಿ ಆ ಪುಸ್ತಕ ಇಟ್ಕೊಂಡು ಅಧ್ಯಯನ ಮಾಡಿದ ಮೇಲೆ ಇದಕ್ಕಿಂತ ಅರ್ಥ ಅಂತ ಹೇಳ್ಬಿಟ್ಟು ಅದಕ್ಕೆ ಬೋಧಕ ಅಂತ ಗೊತ್ತಾಗೇ ಆಗುತ್ತೆ. ಅದು ಯಾವುದೂ ಕೂಡ ವಿಮರ್ಶೆ ಮಾಡದೇ ಇದ್ದರೆ ಮೇಲ್ನೋಟಕ್ಕೆ ಅದು ವಿಪರೀತ ಬೋಧಕ ಆಗೇ ಆಗುತ್ತೆ. ಎಷ್ಟೋ ಪದಗಳ ಅಂಥದ್ದೇ ಇದೆ ಅಲ್ವಾ? ಅನ್ಯತ್ರ ಅಂತರ್ಭಾವೋಪಿ. ಇನ್ನು ಹೌದು, ಪ್ರಮಾಣ ಏನೋ ಹೌದು, ಬೋಧಕ ಆಗಿದ್ದರಿಂದ ಪ್ರಮಾಣ ಹೌದು. ಆದರೆ ಅದು ಬೇರೆ ಕಡೆ ನಾವು ಪ್ರತ್ಯಕ್ಷ ಅಥವಾ ಆಗಮದಲ್ಲಿ ಪ್ರತ್ಯಕ್ಷ ಮತ್ತು ಅನುಮಾನಗಳಲ್ಲಿ ಅಂತರ್ಭಾವ ಮಾಡಿಸ್ಬಿಡ್ತೀವಿ ಅಂತ ಹೇಳ್ತೀವಿ. ಅಂದರೆ ಅನ್ಯತ್ರ ಅಂತರ್ಭಾವೋಪಿ, ಬೇರೆ ಕಡೆ ನೀವು ಅಂತರ್ಭಾವ ಮಾಡೋದಾದರೆ ಕಿಂ ಕರ್ತುಂ ಶಕ್ಯತೆ? ಕಿಂ ಕರ್ತುಂ ಶಕ್ಯತೆ ಇತ್ಯೇವ ಕರ್ತವ್ಯ. ಏನೋ ಮಾಡಲೇಬೇಕು ಅಂತ ಅಲ್ಲ, ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡೋದು ಅಂತ ಅರ್ಥನೋ? ಕಿಂ ಕರ್ತುಂ ಶಕ್ಯತೆ ನೋಡಲ್ಲ. ಕಿಂ ಎಂಬುದು ಕಿಂ ಕರ್ತುಂ ಶಕ್ಯತೆ ಅಂತ ಹೇಳಿದ್ರೆ ಅರ್ಥ ಬೇರೆ ಬಂದ್ಬಿಡುತ್ತೆ. ಕಿಂ ಕರ್ತುಂ ಶಕ್ಯತೆ ಇತ್ಯೇವ ವಾ ಕರ್ತವ್ಯ. ಮಾಡಲಿಕ್ಕಾಗತ್ತೆ ಅಂತ ಅಂತರ್ಭಾವ ಮಾಡೋದು ಅಂದರೆ ಪ್ರತ್ಯಕ್ಷವನ್ನು ಕೂಡ ನಾವು ಬೇಕಾದರೆ ಅನುಮಾನದ ಅಂತರ್ಭಾವ ಮಾಡಿಬಿಡೋದು ಮಾಡಲಿಕ್ಕಾಗತ್ತೆ. ಆ ಹೇತು ಆಗ್ತದೆ. ಊತ ಪೃಥಕ್ವೇ ಬಾಧಕ ಸದ್ಭಾವ. ಇಲ್ಲ, ಅದನ್ನು ಪ್ರತ್ಯೇಕ ಅಂತ ನಾವು ಹೇಳಬೇಕಾದ್ರೆ ಅನೇಕ ಬಾಧಕಗಳು ಬರುತ್ತೆ. ಅದಕ್ಕೋಸ್ಕರವಾಗಿ ಅದನ್ನು ಅಂತರ್ಭಾವ ಮಾಡಿಬಿಡೋಣ ಅಂತ ಹೇಳೋದಾದರೆ
ಅಥವಾ ತತ್ಸಾಧಕಾಭಾವ. ಇದು ಪ್ರತ್ಯೇಕ ಪ್ರಮಾಣ ಎಂಬುದಾಗಿ ಸಾಧನೆ ಮಾಡಲಿಕ್ಕೆ ಪ್ರಮಾಣಗಳು ಯಾವುದೂ ಇಲ್ಲ, ಸಾಕಷ್ಟು ಪ್ರಮಾಣಗಳಿಲ್ಲ ಅಂತ ಹೇಳ್ತೀವಿ ಅಂದರೆ ಈ ಮೂರು ವಿಕಲ್ಪಗಳಲ್ಲಿ ಮೊದಲನೇದು ಕೂಡಲ್ಲ. ನಾದ್ಯ ಯಾಕೆ ಪ್ರತ್ಯಕ್ಷಸ್ಯಾಪಿ ಅನುಮಾನ ಅಂತರ್ಭಾವಿತಂ ಶಕ್ಯ ಕಿಂ ಕರ್ತುಂ ಶಕ್ಯತೆ ಇತ್ಯೇವ ಕ್ರಿಯತೆ. ಮಾಡಲಿಕ್ಕಾಗತ್ತೆ ಅಂತ ಮಾಡೋದಾ ಅಲ್ವಾ? ಹಾಗೆಲ್ಲ ಮಾಡಲಿಕ್ಕಿಲ್ಲ. ಮಾಡಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟೆಲ್ಲ ಮಾಡಲಿಕ್ಕಾಗೋದಿಲ್ಲ. ಜ್ಞಾನ ಕಾರ್ಯ ನಡೀತಾ ಇರುವಾಗ ಅಥವಾ ಪಾಠ ನಡೀತಾ ಇರುವಾಗ ನಿದ್ದೆ ಮಾಡಲಿಕ್ಕೆ ಶಕ್ಯತೆ, ನಿದ್ದೆ ಮಾಡಲಿಕ್ಕೆ ಆಗತ್ತೆ ಅಂತ ನಿದ್ದೆ ಮಾಡೋದೇನು? ಆಗಿಲ್ವಲ್ಲ, ಮಾಡಬಾರ್ದಲ್ವ? ಯಾಕೆಂದರೆ ಪ್ರತ್ಯಕ್ಷಸ್ಯ ಅನುಮಾನೇಪಿ ಅಂತರ್ಭಾವಿತಂ ಶಕ್ಯತ್ವಾತ್. ಹಂಗಮನೆ ಮಾಡೋದಾದರೆ ಪ್ರತ್ಯಕ್ಷ ಅನುಮಾನ ಅಂತ ಅಡುಭಾಗ ಬೇಡೇ ಬೇಡ, ಅನುಮಾನ ಒಂದೇ ಒಂದು ಸಾಕು. ಯಾಕೆ ಪ್ರತ್ಯಕ್ಷವನ್ನು ಕೂಡ ಅನುಮಾನದಲ್ಲಿ ನಾವು ಬೇಕಾದ್ರೆ ಮಾಡಿಬಿಡ್ಬೋದು ಅಲ್ವಾ? ಇದು ಪೃಥಕ್ತೆ ಬಾಧಕ ಸದ್ಭಾವ ಅದಲ್ಲ. ಆಮೇಲೆ ಇನ್ನು ಫಲ ವೈಜಾತ್ಯಾದೇಹೇ ಅವಾಂತರಭೇದತ್ವೇನ ಉಪಪತ್ತೇಹೇ. ಹಾಗಲ್ಲ, ಪ್ರತ್ಯಕ್ಷವನ್ನು ನಾವು ಅನುಮಾನದಲ್ಲಿ ನಾವು ಸೇರಿಸಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಫಲದಲ್ಲಿ ವೈಜಾತ್ಯ ಇದೆ. ಅಂದರೆ ಪ್ರತ್ಯಕ್ಷದಿಂದ ಬರತಕ್ಕಂಥ ಫಲವೇ ಬೇರೆ, ಅನುಮಾನದಿಂದ ಬರತಕ್ಕಂಥ ಫಲವೇ ಬೇರೆ. ಫಲ ಬೇರೆ ಆಗಿರುವಾಗ ಒಂದೇ ಮಾಡೋದು ಹೇಗೆ ಅದನ್ನು? ಏನದು ಅಂದರೆ ಅನುಮಾನದಿಂದ ನಮಗೆ ಜ್ಞಾನ ಬರೋದು ಯಾವತ್ತು ಕೂಡ ಧರ್ಮಾದಿಗಳು ಅತೀಂದ್ರಿಯಾದಿಗಳಿಂದ ನಮಗೆ ಜ್ಞಾನ ಬರ್ಬೋದು. ಅತೀಂದ್ರಿಯಾದಿಗಳು ಅಂದರೆ ಅತೀಂದ್ರಿಯಾದಿಗಳು ಅಂದರೆ ಏನು? ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದೆಲ್ಲ ಅಂದರೆ ಪರೋಕ್ಷವಾದಕ್ಕಂಥ ವಿಷಯಗಳು ನಮ್ಗೆ ಗೊತ್ತಾಗುತ್ತೆ. ಈಗ ಕುರುಕ್ಷೇತ್ರೇ ಯುದ್ಧಂ ಆಸೀತ್. ಯಾಕೆ ಅಂದರೆ ತತ್ರ ಭೂಮೌ ರಕ್ತಮೃತ್ತಿಕಾಯ ಲಭ್ಯತ್ವಾತ್. ಬೇರೆ ಕಡೆ ಎಲ್ಲ ಇಡೀ ಕುರುಕ್ಷೇತ್ರ ಪೂರ್ತಿ ಬಿಟ್ಟು ಬೇರೆ ಕಡೆ ನಾವು ಹೋದಾಗೆಲ್ಲ ಮಣ್ಣು ತೋಡಿದ್ರೆ ಬಿಡಿ ಮಣ್ಣು ಸಿಗುತ್ತೆ. ಈ ಕುರುಕ್ಷೇತ್ರ ಯುದ್ಧ ಆಗಿರ್ತಕ್ಕಂಥ ಕುರುಕ್ಷೇತ್ರ ಏನಿದೆ, ಈಗೇನು ಕುರುಕ್ಷೇತ್ರ ಅಂತ ಏನು ನಾವು ಕರೀತಾ ಇದ್ದೇವೆ, ಅದರಲ್ಲಿ ಅಲ್ಲಿ ಮಣ್ಣು ತೋಡಿದ್ರೆ ಕೆಲವು ಆಯುಧಗಳ ಒಂದು ತುಂಡುಗಳು ಅದು ಸಿಗ್ತಾ ಇದೆ, ನಾವು ಅನುಮಾನ ಮಾಡ್ಬೋದು. ಹಾಗೆ ನಾವು ಆ ಕಾಲದಲ್ಲಿ ಇದ್ದಿಲ್ಲ, ಆದರೆ ಈಗ ನಾವು ಅನುಮಾನ ಮಾಡ್ಬೋದು. ಹಾಗೆ ಅದು ಅಪರೋಕ್ಷದ್ದಲ್ಲ, ಪರೋಕ್ಷ ಎಂಬತಕ್ಕಂಥದ್ದು ಏನಿದೆ ಅದರ ಜ್ಞಾನ ನಮ್ಗೆ ಬರತಕ್ಕಂಥದ್ದಾಗಿದೆ. ಹಾಗೆ ಅದರ ಫಲ ಏನು? ಅನುಮಾನದ್ದು ಪರೋಕ್ಷ ಜ್ಞಾನ ಬರತಕ್ಕಂಥ. ಪ್ರತ್ಯಕ್ಷ ಎಂಬತಕ್ಕಂಥದ್ದು ಅಪರೋಕ್ಷವಾಗಿ ಜ್ಞಾನ ಬರೋದು. ಧೂಮ ಎಂಬತಕ್ಕಂಥದ್ದು ನಮ್ಮ ಕಣ್ಣು ಕಾಣಿಸುತ್ತೆ ಪ್ರತ್ಯಕ್ಷವಾಗಿ. ಆ ಪ್ರತ್ಯಕ್ಷವಾಗಿ ಕಣ್ಣು ಕಾಣಿಸ್ತಕ್ಕಂಥ ಧೂಮದಿಂದ ನಾವು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಏನೋ ಮಿತಿ ಮಾಡಬಹುದು. ಹಾಗೆ ಒಂದು ಪರೋಕ್ಷ ಫಲ ಅಂತ ಆಯಿತು, ಇನ್ನೊಂದು ಅಪರೋಕ್ಷ ಫಲ ಅಂತ ಆಯಿತು. ಹಾಗೆ ಫಲ ವೈಜಾತ್ಯ ಇರೋದರಿಂದ ಅವನ ಪ್ರತ್ಯಕ್ಷವನ್ನು ಅನುಮಾನದ ಸೇರ್ತಿ ಬರೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಫಲವೈಜಾತ್ಯ ಸದ್ಭಾವಾತಿ ಅಂತ ಹೇಳಿದ್ರೆ ಫಲವೈಜಾತ್ಯಾದೇಹೇ ಅವಾಂತರ ಭೇದತ್ವೇನ ಉಪಪತ್ತೇಹೇ. ಹಾಗಾದರೆ ಅನುಮಾನದಲ್ಲೇ ಸೇರಿಬಿಡೋಣ, ಅನುಮಾನದಲ್ಲೇ ಸೇರಿಸ್ಬಿಡೋಣ ಪ್ರತ್ಯಕ್ಷವನ್ನು ಕೂಡ. ಮತ್ತು ಇದು ಬಂತಲ್ಲ, ಫಲ ವ್ಯತ್ಯಾಸ ಬಂತಲ್ಲ ಅಂದರೆ ಅವಾಂತರ ಭಾಗ. ಹಾಗೆ ಅನುಮಾನದಿಂದ ಬರತಕ್ಕಂಥದ್ದು ಯಾವುದು? ಎರಡು, ಒಂದು ಪರೋಕ್ಷ ಜ್ಞಾನ, ಒಂದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಎಂಬತಕ್ಕಂಥದ್ದು ಅದರ ಅವಾಂತರ ಭೇದ ಅಂತ ಯಾಕೆ ಹೇಳಬಾರ್ದು ನಾವು? ಅವಾಂತರ ಭೇದತ್ವೇನ ಉಪಪತ್ತೇ. ಹಾಗಾದರೆ ಅನುಮಾನದ್ದೇ ಒಂದು ಅವಾಂತರ ಭೇದ ಯಾವುದು? ಪ್ರತ್ಯಕ್ಷ ಅಂತ ಹೇಳಬೇಕಾಗಿತ್ತು. ಯಾಕೆಂದರೆ ಅನುಮಾನದಕ್ಕೂ ಪ್ರತ್ಯಕ್ಷದ ಪ್ರವಾಹ ಇದ್ದೇ ಇದೆ. ನದ್ವಿತೀಯ ಇನ್ನು ಬಾಧಕ ಸದ್ಭಾವಾತ್ ಅಂತ ಹೇಳಬೇಕು. ತದ್ ಅದರ್ಶನ, ಯಾವುದೇ ಬಾಧಕವೂ ಕೂಡ ಇಲ್ಲ. ಯಾವುದಕ್ಕೆ? ಪೃಥಕ್ ಅಂತ ಹೇಳಲಿಕ್ಕೆ ಯಾವುದಾದ್ರೂ ಬಾಧಕ ಇದ್ದರೆ ಆಗ ಇದು ಪ್ರತ್ಯೇಕ ಪ್ರಮಾಣ ಆಗೋದು ಬೇಡ, ಅನುಮಾನದಲ್ಲೂ ಪ್ರತ್ಯಕ್ಷ ಸೇಸನ ಅಂತ ಹೇಳ್ಬೋದು. ತದದರ್ಶನ ಕಲ್ಪನಾ ಗೌರವಂ ಬಾಧಕ ವಿಧಿಯನ್ನು ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದಲೇ ನಮಗೆ ಅನುಮಾನದಲ್ಲಿ ಅಂತರ್ಭಾವಗೊಳಿಸೇನೆ ಆಗಮವನ್ನು ಕೂಡ ಹೇಳಿಕ್ಕೆ ಬರ್ತಾ ಇರುವಾಗ ಇನ್ನೊಂದು ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ತಕ್ಕಂಥದ್ದು ಗೌರವ ಎಂಬತಕ್ಕಂಥ ಕಲ್ಪನಾ ಗೌರವ ದೋಷ ಅಲ್ವಾ ಅದು? ಅಲ್ವಾ? ಯಾವುದು ಎಷ್ಟರಿಂದ ನಾವು ಕೂಡಿಸ್ಬೋದು ಸಿದ್ಧವಾಗಿರ್ತಕ್ಕಂಥ ಈಗ ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ನಮಗೆ ಜ್ಞಾನ ಬರ್ತಾ ಇರೋದು ಸ್ಪಷ್ಟ ಕಂಡಿದೆ ಅಂದಮೇಲೆ ಅದಂತೆ ತಿರಸ್ಕಾರ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಅದರಿಂದಲೇ ನಮಗೆ ಆಗಮವನ್ನು ಕೂಡ ಸೇರಿಸಿ ಅಂತರ್ಭಾವ ಮಾಡಿಸಿ ಬರ್ತಾ ಇರುವಾಗ ಬೇರೆ ಪ್ರತ್ಯೇಕವಾಗಿದ್ದ ಪ್ರಮಾಣ ಅಂದರೆ ಕಲ್ಪನಾ ಗೌರವ ಅಲ್ವಾ ಅಂತ ಪ್ರಶ್ನೆ ಬಂದರೆ ಆಗ ಪ್ರತ್ಯಕ್ಷತ್ವೇಪಿ ಸಮಾನತ್ವ, ಇದು ಪ್ರತ್ಯಕ್ಷದಲ್ಲೂ ಸಮಾನ. ಈ ಒಂದು ಕಾರಣ ಕೊಡೋದಾದರೆ ಪ್ರತ್ಯಕ್ಷದಲ್ಲೂ ಸಮಾನ. ಯಾಕೆಂದರೆ ಪ್ರತ್ಯಕ್ಷವೂ ಕೂಡ ಅನುಮಾನ ಒಂದರಿಂದಲೇ ಏನೋ ನಮಗೆ
ಪರೋಕ್ಷ ಮತ್ತು ಅಪರೋಕ್ಷ ಎರಡನ್ನೂ ಕೂಡ ಸೇರಿಸಿ ಅಂತರ್ಭಾವ ಮಾಡಿ ಬರ್ತಾ ಇರುವಾಗ ಪ್ರತ್ಯೇಕ ಪ್ರಮಾಣ ಅಂದರೆ ಕಲ್ಪನಾ ಗೌರವ ಅಲ್ಲಿಲ್ವಾ? ಅಲ್ಲಿಲ್ಲ ಅಂದರೆ ಇಲ್ಲೂ ಇಲ್ಲ, ಅಲ್ಲಿದೆ ಅಂದರೆ ಇಲ್ಲೂ ಇದೆ. ಪ್ರತ್ಯಕ್ಷೇತ್ರ ಸಮಾನತ್ವ. ಇನ್ನು ಸಾಮಗ್ರಿ ಭೇದಾದೇಹ ಅತ್ರಾಪಿ ವಿದ್ಯಮಾನತ್ವ. ಹಾಗಲ್ಲ, ಪ್ರತ್ಯಕ್ಷ ಎಂಬತಕ್ಕಂಥದ್ದೇನಿದೆ ಅದು, ಆಮೇಲೆ ಅನುಮಾನ ಎಂಬತಕ್ಕಂಥದ್ದೇನಿದೆ, ಸಾಮಗ್ರಿಗಳು ಭಿನ್ನ ಭಿನ್ನ. ಯಾವುದು ಸಾಮಗ್ರಿ? ಅನುಮಾನದಿಂದ ಬರಬೇಕಾಗಿದ್ದ ಸಾಮಗ್ರಿಗಳು ಯಾವುದು ಅಂದರೆ ಲಿಂಗ ದರ್ಶನ, ಧೂಮ ಕಾಣಿಸ್ಬೇಕಲ್ಲ, ಲಿಂಗ ದರ್ಶನ, ಧರ್ಮೀಯ ಪ್ರತ್ಯಕ್ಷ, ವ್ಯಾಪ್ತಿ ಸ್ಮರಣೆ, ಇದೆಲ್ಲ ಬೇಕು. ಪಕ್ಷಧರ್ಮದ ಇದೆಲ್ಲ ಬೇಕು. ಆದರೆ ಪ್ರತ್ಯಕ್ಷದ ಹಾಗೆ ಇಲ್ಲ, ಇಂದಿ ಸನ್ನಿಕರ್ಷ ಅಂದರೆ ಸಾಕು. ಅದು ಇದೇ ಬೇರೆ ಅದೇ ಬೇರೆ ಆದ್ದರಿಂದ ಸಾಮಗ್ರಿಗಳು ಭಿನ್ನ. ಆದ್ದರಿಂದ ಸಾಮಗ್ರಿಗಳು ಒಂದೇ ಆದರೆ ಒಂದು ರೀತಿ ಬೇರೆ. ಯಾವ ರೀತಿ? ಪಟ ಎಂಬತಕ್ಕಂಥ ನಿರ್ಮಾಣ ಆಗಲಿಕ್ಕೆ ಸಾಮಗ್ರಿ ಎಂಬತಕ್ಕಂಥದ್ದು ತಂತು, ಘಟ ಎಂಬತಕ್ಕಂಥದ್ದು ನಿರ್ಮಾಣ ಆಗಬೇಕಾಗಿದ್ದರೆ ಮಣ್ಣು. ಆ ಸಾಮಗ್ರಿಗಳು ಭಿನ್ನವಾದ್ದರಿಂದ ಅದೆರಡು ಭಿನ್ನ ಭಿನ್ನ ಅಂತ ಹೇಳ್ತೀವೋ ಹಾಗೆಯೇ ಅಂತ ತಾತ್ಪರ್ಯ. ಪ್ರತ್ಯಕ್ಷ ಭೇದವಾದ ಸಾಮಗ್ರಿ ಭೇದಾದೇಹೇ ಅತ್ರಾಪಿ ವಿದ್ಯಮಾನತ್ವ. ಹಾಗೆ ನೀವು ಹೇಳೋದಾದರೆ ಇಲ್ಲಿಯೂ ಕೂಡ ಅಷ್ಟೇ. ಇಲ್ಲಿ ಅಂದರೆ ಯಾವುದು? ಆಗಮದಲ್ಲಿಯೂ ಕೂಡ ಸಾಮಗ್ರಿ ಭೇದ ಇದ್ದಿದ್ದರಿಂದ ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ರಿ. ಏನು ಸಾಮಗ್ರಿ ಭೇದ ಅಂದರೆ ಇಲ್ಲಿ ಶಬ್ದಗಳಿಂದ ಜ್ಞಾನ ಬರೋದಿಲ್ಲ ಅಲ್ವಾ? ವೇದಗಳೇನಿದೆ ಅದು ಶಬ್ದರೂಪವಾದ್ದರಿಂದ ಶಬ್ದಗಳಿಂದ ಜ್ಞಾನ ಬರ್ತಾರೆ. ಅದನ್ನು ಸಾಮಗ್ರಿ ಭೇದಾದೇಹೇ ಅತ್ರಾಪಿ ವಿದ್ಯಮಾನತ್ವ. ಅದು ನೋಡಿ, ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಗೌರವಮಿತಿ ಪ್ರಮಾಣಾಂತರ ಕಲ್ಪನಾರೂಪಂ ಇತ್ಯರ್ಥಃ. ಪ್ರಮಾಣಾಂತರವನ್ನು ಅಂತ ಒಪ್ಪೋದು, ಕಲ್ಪನಾ ಮಾಡೋದು ಕಲ್ಪನಾ ಗೌರವ. ಆಲೋಕ ಇಂದ್ರಿಯ ಸನ್ನಿಕರ್ಷಾದಿ ರೂಪ ಸಾಮಗ್ರಿ ಪ್ರತ್ಯಕ್ಷ. ಆಲೋಕ ಅಂದರೆ ಬೆಳಕು. ಆಲೋಕ ಅಂದರೆ ಬೆಳಕಿನಲ್ಲಿ ಇಂದ್ರಿಯ ಸನ್ನಿಕರ್ಷಾದಿಗಳೇನಿದೆ ಅದು ಸಾಮಗ್ರಿ. ಅನುಮಾನೇತು ವ್ಯಾಪ್ತ್ಯಾದಿ ಸಾಮಗ್ರಿ ತದ್ಭೇದಾತ್ ಪ್ರತ್ಯಕ್ಷಂ ಪೃಥಕ್ ಪ್ರಮಾಣಂ ಚೇತ್. ಹಾಗೆ ಶಕ್ತಿಗ್ರಹಾದಿ ಸಾಮಗ್ರಿ ಭೇದಾತ್ ಆಗಮೋಪಿ ಪೃಥಗೇವ. ಶಕ್ತಿಗ್ರಹಣಾದಿಗಳೆಲ್ಲ ಬರತಕ್ಕಂಥದ್ದು ಅದು ನಮಗೆ ಉಪಸಂಹಾರಾದಿಗಳಿಂದ. ಅಂದರೆ ಶಕ್ತಿಗ್ರಹಾದಿ ಸಾಮಗ್ರಿ ಭೇದಾತ್ ಆಗಮೋಪಿ ಪೃಥಗೇವ ಇತಿ ಭಾವೇನಾಹ ಸಾಮಗ್ರಿ ಇತಿ. ಆದಿಪದೇನ ವಿಷಯಗಳು ಕೂಡ ಭಿನ್ನ ಭಿನ್ನ. ಪ್ರತ್ಯಕ್ಷ ಮತ್ತು ಅನುಮಾನಗಳೇನಿದೆ ಅದಕ್ಕೆ ಇದ್ಯಾವುದು ವಿಷಯ? ಯಾವುದು? ಪರೋಕ್ಷ ಮತ್ತು ಅಪರೋಕ್ಷ. ಇದಕ್ಕೆ ಅತೀಂದ್ರಿಯವಾದದ್ದೇ ವಿಷಯ. ಆದ್ದರಿಂದ ಅದು ಕೂಡ ನಾವು ಪ್ರತ್ಯೇಕ ಬೇರೆ ಪ್ರಮಾಣ ಅಂತ ಹೇಳಬೇಕಾಗುತ್ತೆ. ಅತೇವ ಸಾಮಗ್ರಿ ಭೇದ ರೂಪ ಸಾಧಕ ಸದ್ಭಾವಾದೇವ. ಅತೇವ ಅಂದಕ್ಕೆ ಅರ್ಥ ಬಿಡ್ತಾರೆ. ಸಾಮಗ್ರಿ ಭೇದ ರೂಪಕ್ಕಂಥ ಅಂದರೆ ಸಾಮಗ್ರಿ ಭೇದ ರೂಪ ಸಾಧಕ ಇರೋದರಿಂದ ಇದಕ್ಕೆ ಸಾಮಗ್ರಿ ಎಂಬುದು ಶಕ್ತಿಗ್ರಹಾದಿಗಳೆಲ್ಲ ಬರೋದ್ರಿಂದ ಬೇರೆ ಇತ್ತು ಉಪಕ್ರಮಾದಿಗಳಿಂದ. ಆದ್ದರಿಂದಲೇ ಇಲ್ಲೇನೋ ಸಾಧಕ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದೇವ ನ ತೃತೀಯ. ಅದೇವ ಅಂದ್ರೇನು? ಸಾಮಗ್ರಿಯಾದಿಗಳೆಲ್ಲ ಇರೋದ್ರಿಂದಲೇ ಯಾವುದು ಸಾಧಕ ಪ್ರಮಾಣ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಕಿಂಚ ಅಂತರ್ಭಾವೋಪಿ ವಕ್ತೃಜ್ಞಾನ ಅನುಮಾಪಕತ್ವ ವಕ್ತವ್ಯ ಅಲ್ವಾ? ಅಂತರ್ಭಾವ ನೀವು ಮಾಡೋದಾದರೆ ಪ್ರತ್ಯಕ್ಷ ಅನುಮಾನಗಳಲ್ಲಿ ಆಗಮವನ್ನು ಕೂಡ ನೀವು ಮಾಡೋದಾದರೆ ಏನು ಮಾಡ್ಬೋದು? ವಕ್ತೃ ಏನಿದ್ದಾನೆ ಹೇಳತಕ್ಕಂಥವನು ಅವನ ಜ್ಞಾನ ಏನಿದೆ ಅದನ್ನು ಮೂಲವಾಗಿಟ್ಕೊಂಡು ನಾವು ಅನುಮಾನ ಮಾಡಬೇಕು. ಅಂದರೆ ಇವನ ಅಭಿಪ್ರಾಯ ಹೀಗಿದೆ, ಯಾಕೆಂದರೆ ಹೀಗೆ ಹೇಳ್ತಾ ಇರೋದ್ರಿಂದ ಅಂತ ನಾವು ಹೇಳಬೇಕು ಅಲ್ವಾ? ವಕ್ತೃ ಜ್ಞಾನ ಅನುಮಾಪಕತ್ವ. ಆದರೆ ಅಪೌರುಷೇಯವಾದಕ್ಕಂಥ ವೇದದಲ್ಲಿ ವಕ್ತೃವೇ ಇಲ್ಲ. ಆದ್ದರಿಂದ ವಕ್ತೃ ಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ಮೂಲವಾಗಿರ್ತಕ್ಕಂಥ ವಕ್ತೃ ಇಟ್ಕೊಳ್ಳೋದು ಹೇಗೆ? ವಕ್ತೃ ಇಲ್ವಲ್ಲ ಅಂತ ಹೇಳೋದಲ್ಲಿ ವಕ್ತೃಜ್ಞಾನ ಅನುಮಾಪಕತ್ವ ವಕ್ತವ್ಯ ಸಜ ಅಪೌರುಷೇಯಸ್ಯ ಮೂಲಭೂತ ಜ್ಞಾನಂ ಅಸ್ತಿ. ಮೂಲಭೂತ ಜ್ಞಾನ ಯಾವುದಿದೆ ಅದು ಅಪೌರುಷೇಯ ಅಲ್ವಾ? ಯಾವ ಮೂಲಭೂತ ಜ್ಞಾನ ಬರ್ತಾಯಿತ್ತು? ಒಬ್ಬನು ಯಾರಾದರೂ ಹೇಳೋನಿದ್ರೆ, ಈಗ ನಾನು ನಿಮಗೆ ವೇದ ಹೇಳ್ಕೊಟ್ಟೆ ಅಂತ ಹೇಳಿದ್ರೆ ಆಗ ನಂಗೆ ಗುರುಗಳು ಹೇಳ್ಕೊಟ್ರು. ಅವ್ರು ಯಾರು ಅಂದರೆ ಏನು? ಇದು ಮೊಟ್ಟ ಮೊದಲು ಪ್ರಾರಂಭವಾದದ್ದು ಅಂತ ಹೇಳಿಕ್ಕೆ ಬರೋಲ್ಲ.
ಯಾಕೆ ಎಷ್ಟು ಶತಮಾನಗಳ ದೂರ ಹೋದರೂ ಕೂಡ ನೀವು ಅಲ್ಲೇನು ಬರುತ್ತೆ ನಮಗೆ, ನಾನು ನನ್ನ ಗುರುಗಳಿಂದ ಕಲ್ತ್ಕೊಂಡಿದ್ದೇನೆ, ನಾನು ಅವರಿಗೆ ಹೇಳ್ಕೊಡ್ತಾ ಇದ್ದೇನೆ. ಅವರ ಗುರುಗಳು ಅಷ್ಟೇ. ಇಲ್ಲಿ ಬ್ರಹ್ಮದೇವರವರೆಗೂ, ಬ್ರಹ್ಮದೇವರಿಗೆ ಯಾರು ಉಪದೇಶ ಮಾಡಿದ್ದು ಅಂದರೆ ಪರಮಾತ್ಮನೇ. ಪರಮಾತ್ಮನಿಗೆ ಎಲ್ಲಿಂದ ಬಂತದು ಅಂದರೆ ಹಿಂದಿನ ಕಲ್ಪಗಳಿರತಕ್ಕಂಥ ವೇದವನ್ನೇ ತನ್ನ ಸರ್ವಜ್ಞನಾದಿಂದ ತಲೆ ಇಟ್ಕೊಂಡು ಹೇಳಿದ್ದಾನೆ. ಅದರ ಹಿಂದೆ ಹೇಳಕ್ಕಂಥ ಅದ್ರ ಹಿಂದಿದ್ದು. ಹೀಗೆ ಎಷ್ಟು ದೂರ ಹೋದರೂ ಕೂಡ ಈ ಕಾಳಿದಾಸಾದಿ ಗ್ರಂಥಗಳಿಗೆ ಕಾಳಿದಾಸನಲ್ಲಿ ಆ ಪರಂಪರೆ ಎಂಬುದು ವಿಚ್ಛಿನ್ನ ಆಗುವಂತೆ ಈ ಒಂದು ವೇದ ಅಧ್ಯಯನ ಪರಂಪರೆ ಎಂಬತಕ್ಕಂಥದ್ದು ವಿಚ್ಛಿನ್ನ ಆಗೋದಿಲ್ಲ. ಅವಿಚ್ಛಿನ್ನವಾದ ವೇದ ಅಧ್ಯಯನ ಪರಂಪರೆ ಇದೆ. ಆದ್ದರಿಂದ ಮೂಲಭೂತವಾದಕ್ಕಂಥ ವಕ್ತೃ ಇದ್ದಿದ್ದರೆ ಹಾಗಾಗ್ತಾಯಿದೆ ಅಲ್ಲ. ಆದ್ದರಿಂದ ವಕ್ತೃ ಜ್ಞಾನ ಅನುಮಾಪಕತ್ವ ಎಂಬತಕ್ಕಂಥದ್ದಿದೆ, ಅದರಿಂದ ಹೇಳಬೇಕು ಅಂತರ್ಭಾವವನ್ನು. ಇದಿಲ್ಲ. ಈಗ ಪ್ರತ್ಯಕ್ಷದಲ್ಲಿ ಅವ ನೋಡಿ ಹಿಂಗೆ ಹೇಳ್ದ ಅಂತಾನೆ, ನಾನು ನೋಡಿದ್ದೆ ಅಲ್ಲಿ, ನಾನು ಭೂತಗಳನ್ನ ನೋಡಿದ್ದೆ ಅಂತಾನೆ. ಅವನ ಮೇಲೆ ವಿಶ್ವಾಸ ಇರುವುದರಿಂದ ವಕ್ತೃ ಏನಿದ್ದಾನೆ ತಂದೆ ಅಲ್ವಾ, ಅವನ ಜ್ಞಾನ ಎಂಬತಕ್ಕಂಥದ್ದು ಮೂಲವಾಗಿಟ್ಕೊಂಡು ಅನುಮಾನ ಮಾಡ್ತೀವಿ. ನಮ್ಮ ತಂದೆ ದೃಷ್ಟಿ ಚೆನ್ನಾಗಿದೆ, ಯಾಕೆಂದರೆ ಭೂತಗಳನ್ನು ನೋಡಿದ್ದಾನಲ್ಲ, ಅನುಮಾನ ಮಾಡಬೇಕು. ಹಾಗೆ ಸಂತೋಷವಾಗಿ ಮುಖ ಅರಳಿಕೊಂಡಿರತಕ್ಕಂಥದ್ದು ನೋಡಿದಾಗ ಅವ್ರಿಗೆ ಯಾವುದೋ ದುಡ್ಡು ಬರಬೇಕು ಅಂತ ಹೇಳಿದ್ದಾಗ ಬಂದಿದೆ ಅಂತ ಅನುಮಾನ ಮಾಡಬಹುದು. ಹಾಗಾದರೆ ಏನು, ವಕ್ತೃವಿನ ಒಂದು ಸಂಕೇತಗಳು, ಹುಬ್ಬನ್ನು ಹಾರಿಸೋದು, ನಗುವುದು, ಇಂಥದ್ದೆಲ್ಲ ನೋಡಿ ನಾವು ಮಾಡಬಹುದು. ಅಂಥದ್ದು ಯಾವುದು ಈ ಪುರುಷಂದು ಯಾವುದು ನೋಡಲಿಕ್ಕೆ ನಮಗಿಲ್ಲ. ಇದೆ ನಟ ಅಪೌರುಷೇಯಸ್ಯ ಮೂಲಭೂತಂ ಜ್ಞಾನಮಸ್ತಿ. ಅಪೌರುಷವಾದಕ್ಕಂಥ ವೇದಕ್ಕೆ ಒಬ್ಬ ಪುರುಷ ಇದ್ದಿದ್ದರೆ ಅವನ ಜ್ಞಾನ ಮೂಲ ಅಂತ ಹೇಳ್ಬೋದಾಗಿತ್ತು. ಸಮರ್ಥಿದಂತೆ ಅಪೌರುಷೇಯತ್ವ ವೇದಸ್ಯ ಅಪೌರುಷೇಯ ಪದಕ್ ಪ್ರಮಾಣತ್ವೇ ಬಿ ಆಯಿತು. ಅದಕ್ಕೇನು ಹೇಳ್ತಾರೆ, ಆಯಿತು ಇಷ್ಟೆಲ್ಲ ತೊಂದರೆಗಳು ಬರೋದರಿಂದ ವೇದ ಎಂಬತಕ್ಕಂಥದ್ದು ಏನಿದೆ ಅಪೌರುಷೇಯವಾದಕ್ಕಂಥ ವೇದಗಳೆಲ್ಲವೂ ಕೂಡ ಅದು ಪ್ರತ್ಯೇಕ ಪ್ರಮಾಣವೇ. ಅದು ಪೌರುಷೇಯವಾದಕ್ಕಂಥ ಮಹಾಭಾರತ ಪುರಾಣಾದಿಗಳಿದೆಲ್ಲ ಅದೆಲ್ಲೂ ಕೂಡ ಅನುಮಾನ ಮತ್ತು ಆಗಮನದಲ್ಲಿ ಸೇರುತ್ತೆ ಅಂತ ಪ್ರಾಭಾಕರು ಹೇಳ್ತಾರೆ. ಅಪೌರುಷೇಯಸ್ಯ ಪದಕ್ ಪ್ರಮಾಣತ್ವೇ ಬಿ ಪೌರುಷೇಯಸ್ಯ ಅನುಮಾನತ್ವಮೇವ ಇತಿ ಪ್ರಾಭಾಕರಾಃ ತನ್ನಿರಾಸಾರ್ಥಂ ಅಪಿ ಉಕ್ತಂ ತಥೈವ. ಇಷ್ಟು ನಿರಾಸ ಮಾಡಲಿಕ್ಕೆ ತಥೈವ ಅಂದರೆ ಏನು, ಯಾವ ರೀತಿ ಪ್ರತ್ಯಕ್ಷ ಮತ್ತು ಆ ಅನುಮಾನ ಎಂಬತಕ್ಕಂಥದ್ದು ಪ್ರತ್ಯೇಕ ಪ್ರಮಾಣಗಳು, ಅದೇ ರೀತಿ ನಿತ್ಯ ಅನಿತ್ಯವಾದಕ್ಕಂಥ ಪೌರುಷೇಯ ಮತ್ತು ಅಪೌರುಷೇಯವಾದಕ್ಕಂಥ ವೇದಗಳು ಕೂಡ ಏನು, ಅದು ಕೂಡ ಪ್ರತ್ಯೇಕ ಪ್ರಮಾಣವೇ ಅಂತ ತಥೈವ ಅಂತ ಹೇಳಿದ್ರು. ತಥಾ ಹಿ ಯಥಾ ನಿತ್ಯ ತಥಾ ಅನಿತ್ಯೋಪಿ ಇತ್ಯರ್ಥಃ. ಯಾವ ರೀತಿ ನಿತ್ಯವೋ ಅಂದರೆ ನಿತ್ಯವಾದ ಅಂದರೆ ಪ್ರಾಭಾಕರ ಮತ ಖಂಡನೆ ಮಾಡಬೇಕಲ್ಲ, ಯಾವ ರೀತಿ ಅಪೌರುಷೇಯವಾದಕ್ಕಂಥ ವೇದಗಳು ನಿತ್ಯವೋ ಹಾಗೆ ಪೌರುಷೇಯವಾದಕ್ಕಂಥ ವೇದಗಳು ಕೂಡ ಅದು ಕೂಡ ಯಥಾ ಪ್ರಕಾರ ಪ್ರತ್ಯೇಕ ಪ್ರಮಾಣವೇ. ತಥಾ ಹಿ ಪೌರುಷೇಯ ವಾಕ್ಯಸ್ಥಾನಿ ಪದಾನಿ ಅನ್ವಿತಾಭಿಧಾನ ಶಕ್ತಿವಂತಿ ನವ ಇದು ವಾಚ್ಯ ಅಲ್ವಾ. ನೀವೇನು ಹೇಳ್ತಾ ಇದ್ದೆ, ಪ್ರಾಭಾಕರು ಹೇಳ್ತಕ್ಕಂಥದ್ದು ಅವರು ಅನ್ವಿತಾಭಿಧಾನವಾದಿಗಳು. ಅಂದರೆ ಏನು, ಗಾಮ್ ಅಂತ ಹೇಳಿದಾಗ ಗೋವನ್ನು ಅಂತ ಅರ್ಥ ಬಂತು, ಆದರೆ ನಮ್ಗೆ ಜ್ಞಾನ ಬರೋದಿಲ್ಲ. ಗಾಮ್ ಅಂದರೆ ಜ್ಞಾನ ಬರೋದು. ಯಾಕೆಂದರೆ ಒಂದು ಪದ ಎಂಬುದಕ್ಕಂಥದ್ದು ನಮಗೆ ಬೋಧನೆ ಮಾಡಬೇಕಾಗಿದ್ದರೆ ಅದು ಇತರ ಅನ್ವಿತವಾದ ಅರ್ಥದಿಂದ ಕೂಡಿಕೊಂಡೇ ತನ್ನರ್ಥ ಹೇಳೋದು ಅಂತ. ಇದು ಒಂದಂಶ ಸರಿ, ಆದರೆ ಯಾವ ಅರ್ಥ ಹೇಳುತ್ತೆ, ಆನೆಯ ಅರ್ಥ ಅಂತ ಹೇಳ್ತೀವಿ ಅಂದರೆ ಹಾಗಾದ್ರೆ ಆನೆ ಎಂಬ ಪದ ಬೇಡ ಅಂತ ಅರ್ಥ ಆಗುತ್ತೆ. ಯಾಕಂದರೆ ಗೋ ಎಂಬ ಶಬ್ದದಿಂದಲೇ ಆನೆಯ ಅನ್ವಿತವಾದ ಗೋವಂತ ಅರ್ಥ ಬಂದಾಗಿ ಬೇರೆ ಪದ ಬೇಡ. ಆದರೆ ಆನೆಯ ಅಂದರೆ ಗವಾನ್ವಿತವಾದ ಆನೆಯ ಅಂತ ಹೇಳ್ಬಿಟ್ರೆ ಗೋ ಎಂಬ ಶಬ್ದ ಬೇಡ ಅಂತ ಈ ಆಪತ್ತಿ ಪರಿಹಾರ ಮಾಡಲಿಕ್ಕಾಗಲಿಲ್ಲ ಅವರಿಗೆ. ಅದಕ್ಕೆ ಪ್ರತಿಯೊಂದು ಪದಗಳು ಕೂಡ ತನಗೆ ಯೋಗ್ಯವಾಗತಕ್ಕಂಥ ಇತರ ಪದಗಳೇನಿದೆ ಆ ಪದಾರ್ಥಗಳಿಂದ ಅನ್ವಯವನ್ನು ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ಇದು ಸಂದರ್ಭಾನುಸಾರ ಸಂದರ್ಭಾನುಸಾರ ಆನೆ ಅಂತ ಹಸು ಇರೋ ಅದೇ ಅವನೊಂದು ಸಂದರ್ಭ ನೋಡ್ಕೋಬೇಕು. ಹಾಗೇ ಆಯಿತು. ನಾವು ಕೇಳೋದೇನೆಂದರೆ ಪೌರುಷೇಯ ವಾಕ್ಯಗಳು ಏನಿದೆ ಆ ವಾಕ್ಯದಲ್ಲಿ ಇರತಕ್ಕಂಥ ಪದಗಳಿಗೆ ಅನ್ವಿತಾಭಿಧಾನ ಶಕ್ತಿಯನ್ನು ನೀವು ಒಪ್ಪಿದ್ದೀರೋ ಇಲ್ಲವೋ ಅಂತ ಕೇಳ್ತೀವಿ. ನವ ಇತಿ ವಾಕ್ಯ ಆದ್ಯ ಕಥಂನ ಆಗಮತ್ತು ಅನ್ವಿತಾಭಿಧಾನ ಶಕ್ತಿ ಇದ್ರಿ ಅಂತ ಹೇಳಿ ಹಾಗೆ ಬೋಧಕ ಅಂತಾಯಿತು. ಬೋಧಕ ಅಂದಮೇಲೆ ಏನಾಯ್ತು, ಬೋಧಕ ಅಂತ ಅಂದರೆ ಏನಾಯಿತು, ಅದರಿಂದ ಜ್ಞಾನ ಬರುತ್ತೆ. ಅಂದಮೇಲೆ ಅಪೌರುಷೇಯವಾದಕ್ಕಂಥ ವಾಕ್ಯಗಳಿಂದಲೂ ಕೂಡ ಬೋಧಕತ್ವ ಇದೆ, ಇದರಿಂದಲೂ ಕೂಡ ಬೋಧಕತ್ವ ಅಂತ ಒಪ್ಪಿದ ಮೇಲೆ ಇದು ಮಾತ್ರ ಅಂತರ್ಭಾವ ಆಗೋದಿಲ್ಲ, ಇದು ಮಾತ್ರ ಅಂತರ್ಭಾವ ಮಾಡಲಿಕ್ಕೆ ಕಾರಣ ವಿಶೇಷ ಇಲ್ಲ ಅಂತ ಆಯಿತು ಅಲ್ವಾ. ಆದ್ಯ ಕಥಂ ನ ಆಗಮತ್ವಂ ದ್ವಿತೀಯೇ ವೇದಸ್ಯಾಪಿ ಕಥಂ
ಆಗಮತ್ತಂ ಪದಾನಾಂ ಅಭೇದಾತಿ ಇಲ್ಲ ಅಂತ ಹೇಳಬೇಕು. ಅಂದರೆ ಪೌರುಷೇಯ ವಾಕ್ಯಗಳಿಂದಲೇ ಇರತಕ್ಕಂಥ ಶಬ್ದಗಳಿಂದ ನಮಗೆ ಅನ್ವಿತಾಭಿಧಾನ ಶಕ್ತಿ ಇಲ್ಲ ಅಂತ ಹೇಳಬೇಕು. ಹಾಗಿಲ್ಲ ಅಂದರೆ ಪೌರುಷೇಯವಾದಕ್ಕಂಥ ಪದಗಳು ಮತ್ತು ವೇದಿರ್ತಕ್ಕಂಥ ಪದಗಳು ಒಂದೇನೇ ಅಲ್ವಾ. ಇಲ್ಲಿ ರಾಮಾಯಣ ಅಂತ ಹೇಳ್ತಾರೆ, ಅದು ಕೂಡ ರಾಮಾಯಣ ಅಂತ ಹೇಳ್ತಾರೆ. ಇಲ್ಲಿ ಇಂದ್ರ ಚಂದ್ರ ಅಂತ ಹೇಳಿದರೆ ಅದು ಕೂಡ ಇಂದ್ರ ಚಂದ್ರ, ಅದೇ ಶಬ್ದಗಳು ತಾನೇ ಇರೋದು. ಮತ್ತು ಪೌರುಷೇಯ ವಾಕ್ಯವಾದ್ದರಿಂದ ಇಲ್ಲಿ ಮಾತ್ರ ಅದಕ್ಕೆ ಅನ್ವಯ ಇಲ್ಲ, ಇದಕ್ಕೆ ಮಾತ್ರ ಇದೆ ಅನ್ನೋದಕ್ಕೆ ವಿಶೇಷ ಕಾರಣ ಇಲ್ಲ ಅಂತ. ಪದಾನಂ ಅಭೇದ, ಪದಗಳೊಂದು ಶಬ್ದಗಳು ಅಂತ ಅರ್ಥ. ಅಥ ಉಚ್ಛೇದ ಯದ್ಯಪಿ ಪುರುಷ ಪ್ರಯುಕ್ತಾನಾಂ ಪದಾನಾಂ ಅನ್ವಿತಾಭಿಧಾನ ಸಾಮರ್ಥ್ಯಮಸ್ತಿ. ಯದ್ಯಪಿ ಪುರುಷರು ಪ್ರಯೋಗ ಮಾಡಿರತಕ್ಕಂಥ ಪದಗಳಿಗೆ ಅನ್ವಿತಾಭಿಧಾನ ಸಾಮರ್ಥ್ಯ ಇದೆ ಅಲ್ವಾ. ತಥಾಪಿ ಪ್ರಾಯೇಣ ಪುರುಷವಚಸಾಂ ಅನುತಭೂಯಿಷ್ಠತ್ವೇನ. ಯಾಕೆ ಪೌರುಷ ಎಂಬತಕ್ಕಂಥದ್ದು ಏನಿದೆ, ಅದು ಪೌರುಷ ಎಂಬತಕ್ಕಂಥದ್ದು ಯಾತಕ್ಕೋಸ್ಕರವಾಗಿ ಅದು ಅನ್ವಿತಾಭಿಧಾನ ಒಂದು ಶಕ್ತಿ ಇಲ್ಲ ಅಂತ ಹೇಳ್ತೀವಿ ಅಂದರೆ, ಪೌರುಷ ಅಂದರೆ ನಾವು ಕೂಡ ಪುರುಷರೇ. ನಾವು ವಾಕ್ಯ ಪ್ರಯೋಗ ಮಾಡಿದಾಗ ನಾವು ಸತ್ಯವನ್ನೇ ಹೇಳ್ತೀವಿ ಅಂತ ನಿಯಮ ಇಲ್ಲ. ಅನುತ ಭೂಯಿಷ್ಠನ್ನೇ ಅಂದರೆ ಏನು, ಬರೀ ಸುಳ್ಳುಗಳೇ ಹೇಳೋದು ಸ್ವಾರ್ಥಕ್ಕೋಸ್ಕರವಾಗಿ. ಅದನ್ನು ಪೌರುಷ ಬೇರೆ ವಾಕ್ಯಗಳಲ್ಲಿ ಕೂಡ ನಮಗೆ ವಿಶ್ವಾಸ ಬರಲ್ವಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪೌರುಷೇಯ ವಾಕ್ಯ ಎಂಬತಕ್ಕಂಥದ್ದು ಅನ್ವಿತಾಭಿಧಾನ ಶಕ್ತಿ ಇಲ್ಲ, ಇದಕ್ಕೆ ಇದೆ ಅಂತ ಹೇಳ್ತೇವೆ ಅಂತ ಅವರು. ಅಥ ಉಚ್ಛೇತ, ನೀವು ಹಿಂಗೆ ಹೇಳ್ಬೋದು. ಯದ್ಯಪಿ ಪುರುಷ ಪ್ರಯುಕ್ತಾನಾಂ ಪದಾನಾಂ, ಪುರುಷ ಪ್ರಯುಕ್ತವಾದಕ್ಕಂತಹ ಪದಗಳಿಗೆ ಅನ್ವಿತಾಭಿಧಾನ ಸಾಮರ್ಥ್ಯೇನೂ ಇದೆ ಅಲ್ವಾ, ಜ್ಞಾನ ಬರ್ತಾ ಇದೆ ನಮಗೆ. ತಥಾಪಿ ಅಲ್ವಾ, ಪ್ರಾಯೇಣ ಅಂದರೆ ಸಾಮಾನ್ಯತಃ ನಿಯಮ ಏನಂದರೆ ಪುರುಷನ ಮಾತುಗಳಲ್ಲಿ ಅನುತ ಭೂಯಿಷ್ಠತ್ವ ಇದೆ, ಬರೀ ಸುಳ್ಳೇ ಜಾಸ್ತಿ ಇರುತ್ತೆ. ಆದ್ದರಿಂದ ಅನನ್ವಿತಾರ್ಥ ಶಂಕೆಯ ಅನ್ವಯ ನಿಶ್ಚಯ. ಅನ್ವಯ ಇದೆಯೋ ಇಲ್ಲವೋ, ಉದಾಹರಣೆ ನದಿ ತೀರೆ ಪಂಚಫಲಾನ ಸಂತಿ ಅಂತ ಹೇಳಿದಾಗ ಇದು ಪೌರುಷೇಯ ವಾಕ್ಯ. ಈ ವಾಕ್ಯದಲ್ಲಿ ನಮಗೆ ಅನ್ವಿತಾಭಿಧಾನ ಶಕ್ತಿ ಸಾಮರ್ಥ್ಯ ಇದೆ. ಆದರೆ ಸಾಮರ್ಥ್ಯ ಇರಬೇಕಾದ್ರೆ ನಮಗೆ ವಸ್ತು ನಿಶ್ಚಯ ಆಗಬೇಕು. ಅಲ್ಲಿ ಹೋದಾಗ ನದಿ ತೀರೆ ಪಂಚಫಲ ಹೋದಾಗ ಮೋಸ ಮಾಡಲಿಕ್ಕೆ ಹೇಳಿದ್ದವು, ಅದರಲ್ಲಿ ಪಂಚಫಲ ಅಂದರೆ ಸಿಗೋದಿಲ್ಲ, ಆಗ ಅವನಲ್ಲಿ ಅವಿಶ್ವಾಸ ಬರುತ್ತೆ. ಹಾಗೆ ಬೇರೆಯವರು ಯಾರು ಹೇಳಿದಾಗಲೂ ಕೂಡ ನಮಗೇನಾಗುತ್ತೆ, ಅವನ ಹಂಗೆ ಹೇಳಿದ್ದ, ಇದು ಕೂಡ ಇದೆಯೋ ಇಲ್ಲವೋ ಅಂತ ಸಂದೇಹ ಬಂದ್ಬಿಡುತ್ತೆ. ಆದ್ದರಿಂದ ಅನ್ವಿತಾಭಿಧಾನ ಸಾಮರ್ಥ್ಯ ಇದ್ದರೂ ಕೂಡ ಅದು ಶಕ್ತಿಯನ್ನು ಅರ್ಥಕ್ಕೆ ಆಗೋದಿಲ್ಲ. ಆದ್ದರಿಂದ ಪೌರುಷೇಯ ವಾಕ್ಯಗಳಲ್ಲಿ ಈ ದೋಷ ಇದೆ. ಆದ್ದರಿಂದ ಪೌರುಷೇಯವಾದಕ್ಕಂಥ ರಾಮಾಯಣ ಮಹಾಭಾರತ ಅದರಲ್ಲಿಯೂ ಕೂಡ ನಮಗೆ ಯಾವುದು ವಿಶ್ವಾಸ ಎಂಬುದು ಬರೋದಿಲ್ಲ. ಆದ್ದರಿಂದ ಅನ್ವಿತಾಭಿಧಾನ ಸಾಮರ್ಥ್ಯ ಅದರಲ್ಲಿ ನಿಶ್ಚಯ ಮಾಡಲಿಕ್ಕೆ ಆಗೋದಿಲ್ಲ. ಅಪೌರುಷೇಯದಲ್ಲಿ ಪುರುಷನೇ ಇಲ್ಲ, ಆದ್ದರಿಂದ ಹೇಳ್ಬೋದು. ಅದಕ್ಕೋಸ್ಕರ ಇದು ಪ್ರತ್ಯೇಕ ಆಗಮ ಅಂತ ಹೇಳ್ತೀವಿ, ಪ್ರಮಾಣ ಅಂತ ಹೇಳ್ತೀವಿ, ಪ್ರಮಾಣ ಅಲ್ಲ ಅಂತ ಹೇಳ್ತೀವಿ ಅಂತ ಇನ್ನೊಂದು ಕಾರಣವನ್ನು ಕೊಡ್ತಾರೆ. ನ ನಿಶ್ಚೀತೆ ಇತಿ ಏವಂ ತರ್ಹಿ ಶಬ್ದೋತ್ಥಾಪಿತಸ್ಯಾಪಿ ಅರ್ಥಸ್ಯ ವ್ಯಭಿಚಾರೇಣ ವೇದೇಪಿ ಶಂಕಾ ಸಂಭವತ್ಯವೀತ ಅನ್ಯಃ ನ ನಿಶ್ಚೇತ. ಹಾಗೆಯೇ ಹೇಳೋದಾದರೆ ಶಬ್ದೋತ್ಥಾಪಿತಸ್ಯ ಆ ಅರ್ಥಸ್ಯ ವ್ಯಭಿಚಾರೇಣ, ವೇದದಲ್ಲಿ ಹೇಳಿರತಕ್ಕಂಥ ಅರ್ಥಗಳು ಏನಿದೆ ಅದು ಪುರುಷರಾದಕ್ಕಂಥ ನಮ್ಮಲ್ಲಿ ಅದು ವ್ಯಭಿಚಾರ ಕಂಡುಬರುತ್ತೆ. ಯಾಕೆಂದರೆ ಉತ್ಥಾನಾನಾಂ ದೇವಗಮಾಂ ವಹನಂ ಅಂತಿದೆ. ಅಂದರೆ ತಲೆ ಕೆಳಗೆ ಮಾಡಿಕೊಂಡು ಕಾಲುಗಳು ಮೇಲೆತ್ಕೊಂಡು ಭಾರವನ್ನು ಹೊತ್ಕೊಂಡು ಹೋಗ್ತಾವೆ ಅಂತಿದೆ. ಇದು ನಮ್ಮಲ್ಲಿ ಅಸಂಭಾವಿತ. ಹಾಗಾದ್ರೆ ಅದು ಅಪ್ರಮಾಣ ಅಂತ ಹೇಳ್ಬಿಡ್ತೀವಿ ಹಾಗಾದ್ರೆ ಅಂತ ಕೇಳು. ಏವಂ ತರ್ಹಿ ಶಬ್ದೋತ್ಥಾಪಿತಸ್ಯಾಪಿ ಅರ್ಥಸ್ಯ ಅದು ಯಾವುದು ಅಂತ ನೋಡ್ರಿ. ಏನು ಬರ್ತಾರೆ ಶಬ್ದೋತ್ಥಾಪಿತಸ್ಯ ಅನ್ನಲಿಕ್ಕೆ? ವೇದಸ್ಯಾಪಿ ನ ಆಗಮತೆಯ ಸಂಸರ್ಗ ಪ್ರಮಾಪಕತ್ವಂ ಸ್ಯಾದಿ ತತ್ರ ವೇದೆ.
ಅಂದರೆ ಏನು ಹೇಳಿದಾಗಾಯ್ತಾಗಾರೆ ಆಗ ನಾ ಹೇಳಿದಲ್ಲ ಅದೇನೆ ಶಬ್ದೋತ್ಥಾಪಿತಸ್ಯಾಪಿ ಅರ್ಥಸ್ಯ ವಿವಿಚಾರೇಣ ವೇದೇಪಿ ಶಂಕಾ ಸಂಭವತ್ತೇವ. ಎಲ್ಲೋ ಒಂದೊಂದು ಕಡೆ ಯಾರೋ ಮೋಸ ಹೋದರು, ಆದ್ದರಿಂದ ಪ್ರತಿಯೊಬ್ಬರ ವಾಕ್ಯಗಳೂ ಕೂಡ ಸುಳ್ಳು ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾರೊಬ್ಬರು ಮೋಸ ಮಾಡಲಿಕ್ಕೋಸ್ಕರ ಒಬ್ಬರು ಅನ್ಯಾಯ ಮಾಡ್ದ ಅಂದರೆ ಎಲ್ಲರೂ ಕೂಡ ಅನ್ಯಾಯ ಮಾಡೋರೇನು ತೀರ್ಮಾನ ಮಾಡ್ಬೋದಾ? ಹಂಗೆ ಬರಲ್ಲ. ಹಾಗಾಗಿ ವೇದದಲ್ಲಿ ಕೂಡ ಮೇಲ್ನೋಟಕ್ಕೆ ನಮ್ಗೆ ಬೇರೆ ಬೇರೆ ಅರ್ಥಗಳೆಲ್ಲ ಕಂಡು ಬರುತ್ತೆ. ಅದು ನೋಡಿ ವ್ಯಭಿಚಾರವನ್ನು ನಾವು ನೋಡ್ಬೋದು. ಎಂದ್ರೇನು? ವೇದೋತ್ಥಾಪಿತಸ್ಯ ಅರ್ಥಸ್ಯ ವ್ಯಭಿಚಾರೇಣ ಅಂದರೆ ಏನು? ಕಾರೀರ್ಯ ವೃಷ್ಟಿಕಾಮಃ ಯಜೇತ ಅಂತ ಹೇಳಿದ್ರು ಕೂಡ, ವೇದ ಹೇಳಿದ್ರು ಕೂಡ ಕಾರೀರ್ಯಾಗವನ್ನು ಮಾಡಿದ್ರು ಕೂಡ ಮಳೆ ಆಗಿಲ್ಲ, ಪುತ್ರಕಾಮೇಷ್ಟಿಯಾಗ ಮಾಡಿದ್ರು ಕೂಡ ಪುತ್ರ ಆಗಿಲ್ಲ. ಮತ್ತು ಅದೊಂದೇನಾಯಿತು? ಹಾಗೆ ವೇದದಲ್ಲಿ ಅಪ್ರಾಮಾಣ್ಯ ಬಂತು ಅಂತ ಹೇಳ್ಬಿಟ್ಟು ಇಡೀ ವೇದಗಳೆಲ್ಲ ಅಪ್ರಮಾಣ ಅಂತ ಹೇಳ್ಬಿಡೋದಾ? ಒಂದೊಂದು ಆಗೇನು ಹೇಳಬೇಕು? ಏನು ಯಾರೋ ಒಬ್ಬರಿಗೆ ಆಗಲಿಲ್ಲ ಅಂದರೆ ದಶರಥ ಮಹಾರಾಜನಿಗೆ ಆಯ್ತಲ್ರಿ ಮಕ್ಕಳು, ಮತ್ತು ಹಿಂಗೆ ತಾನೇ ಸಮರ್ಥನೆ ಮಾಡಬೇಕು. ಹಾಗಾಗಿ ಒಂದೊಂದು ವಾಕ್ಯದಲ್ಲಿ ಯಾರೋ ಮೋಸ ಮಾಡ್ತಕ್ಕಂಥ ಒಬ್ಬ ಅನಾಪ್ತ ಇದ್ದಾನಲ್ಲ, ಅವನು ನದಿ ತೀರೆ ಪಂಚಬಲನ ಸಂತಿ ಎಂಬುದಾಗಿ ಮೋಸ ಮಾಡಲಿಕ್ಕೆ ಅವನು ಹೇಳಿದ್ದರೂ ಕೂಡ, ಆದರೆ ತಂದೆಯೂ ಆಗಲಿ ಗುರುಗಳಾಗಲಿ ಅಥವಾ ಮಿತ್ರನಾಗಲಿ ಎಲ್ಲ ಕಡೆ ಮೋಸ ಮಾಡ್ತಾರೆ ಅಂತ ಹೇಳಿಕೆ ಅದನ್ನು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಅನ್ಯಥಾ ಅನ್ವಯ ನ ನಿಶ್ಚಯೇತ ತತ್ರ ಅಪೌರುಷೇಯ ಶಂಕಾ ನಿವೃತ್ತಿ ವತ್ ಅತ್ರಾಪಿ ಆಪ್ತೋಕ್ತತ್ವಾದಿನ ಶಂಕಾ ನಿವೃತ್ತಿರ್ಭವತಿ. ಅಲ್ಲ ರೀ, ಅಲ್ಲಿ ಶಂಕ ಬರೋಲ್ಲ, ಅದು ಅಪೌರುಷೇ ಆದ್ದರಿಂದ ಪುರುಷನೇ ಇಲ್ವ ಅಂದ್ರೆ ಅಲ್ಲಿ ಶಂಕ ಬರೋದಿಲ್ಲ. ಅಕಸ್ಮಾತ್ ಕಾರೀರ್ಯಾಗ ಮಾಡಿದ್ರು ಕೂಡ ಅವನಿಗೆ ಮಳೆ ಬರಲಿಲ್ಲ ಅಂದರೆ ಅವನಲ್ಲೇ ಏನೋ ದೋಷ ಇದೆ ಅಂತ ಹೇಳಬೇಕು ಹೊರತಾಗಿ ವೇದೋಕ್ತವಾದದ್ದನ್ನು ನಾವು ಹೇಳಿ ತೀರ್ಮಾನ ಮಾಡಲಿಕ್ಕೆ ಸಂಶಯ ಬರೋದಿಲ್ಲ ಅಂತ ಹೇಳೋದಾದರೆ ಇಲ್ಲಿಯೂ ಅಷ್ಟೇ. ಯಾರೋ ಒಬ್ಬನು ಮೋಸ ಮಾಡ್ದ ಅಂತ ಹೇಳ್ಬಿಟ್ರೆ ನಮಗೆ ಎಲ್ಲರೂ ಮೋಸ ಮಾಡ್ತಾರೆ ಅಂತಿಲ್ಲ. ಬರ ಅದು ಆಪ್ತೋಕ್ತತ್ವಾದನ ಶಂಕಾ ನಿವೃತ್ತಿ ಭವಿಷ್ಯದಿ ಅಂತ ಹೇಳೋದು ಇಲ್ಲಿ ಕೂಡ ಅಷ್ಟೇ. ಆಪ್ತೋಕ್ತತ್ವಾದಿನ ಅಂದರೆ ಆಪ್ತನಾಗಿದ್ದವನು, ತಂದೆ ಆದವನು ಅಂತ ಬರೀತಾರೆ. ಆಪ್ತೋಕ್ತತ್ವಾದಿನ ಅಷ್ಟೇ. ಆಪ್ತೋಕ್ತತ್ವ ರೂಪ ಹೇತುವಿನಿಂದ ನಾವು ಈ ವಾಕ್ಯ ಎಂಬತಕ್ಕಂಥದ್ದು ಸಂಶಯ ಇಲ್ಲ ಅಂತ ನಾವು ನಿಶ್ಚಯ ಮಾಡಬಹುದು. ತಥಾತ್ರ ಶಬ್ದಾದೇವ ಅನ್ವಯ ನಿಶ್ಚಯೋ ಅಪ್ರಾಮಾಣ್ಯ ಶಂಕಾ ನಿವೃತ್ತಿ ಮಾತ್ರ ಉಪಾಯಾಂತರೇಣ ಇತಿ ಲೋಕವೇದಿಯೋ ಸಮಾನವೇವ. ಆದರೆ ಲೋಕ ಮತ್ತು ವೇದಗಳ ಎರಡರಲ್ಲಿ ಕೂಡ ಸಮಾನವೇ. ಯಾವುದು? ಶಬ್ದಾದೇವ ಅನ್ವಯ ನಿಶ್ಚಯ. ಅಪೌರುಷೇಯ ವಾಕ್ಯದಲ್ಲೂ ಪೌರುಷ ವಾಕ್ಯದಲ್ಲೂ ಕೂಡ ಶಬ್ದದಿಂದಲೇ ಏನೇ ನಮಗೆ ಅನ್ವಯ ನಿಶ್ಚಿತ ಆಗ್ತಾ ಇರೋದು ಒಂದು. ಇನ್ನು ಪ್ರಾಮಾಣ್ಯ ಶಂಕ ನಿವೃತ್ತಿ ಮಾತ್ರ ಉಪಾಯಾಂತರೇಣ, ಇಲ್ಲಿ ಕೂಡ ಅಷ್ಟೇ. ಪ್ರಾಮಾಣ್ಯ ಶಂಕ ಎಂಬುದ ಅಪ್ರಾಮಾಣ್ಯ ಎಸ್ಸಿದೆ ನೋಡೋದು. ಅಪ್ರಾಮಾಣ್ಯ ಶಂಕ ಎಂಬತಕ್ಕಂಥದ್ದು ಏನಾದ ನಿವೃತ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಉಪಾಯಾಂತರೇಣ, ಅಂದರೆ ಆಪ್ತೋಕ್ತತ್ವ ಅದು ಉಪಾಯಾಂತರದಿಂದ ನಡೆಯಬಹುದು. ಆದ್ದರಿಂದ ಏತೇನ ಯತ್ ಋಗಾದ್ಯಾಹ ಇತ್ಯುಕ್ತಂ ತದ್ ಉಪಬಂಧಂ ಭವತಿ. ಅಂದರೆ ಅಲ್ಲಿ ಋಗಾದ್ಯಾಹ ಋಗಾದ್ಯಾಹ ಭಾರತಂ ಚೈವ ಅಲ್ಲಿ ಹೇಳಿದ್ದಲ್ಲಿ ಋಗ್ವೇದಾದಿಗಳು ಬೇಕಾದರೆ ಅಪೌರುಷೇಯವಾದ್ದರಿಂದ ಅಲ್ಲಿ ಹೇಳಿದಕ್ಕಂಥದ್ದು ನಮಗೆ ಅದು ಪ್ರಮಾಣ ಆಗಲೇಬೇಕಾದ್ರೆ. ಆದರೆ ಭಾರತ ಎಂಬತಕ್ಕಂಥದ್ದು ಇದು ಆಗಮದಲ್ಲಿ ಹೆಂಗೆ ಸೇರಿಸ್ಬಿಟ್ರೆ ನೀವು ಒಂದು ಪ್ರಶ್ನೆ ಬಂದರೆ, ಆದರೆ ನಿತ್ಯ ಮತ್ತು ಅನಿತ್ಯ ಎರಡೂ ಕೂಡ ಬೋಧಕವಾದ್ದರಿಂದ ಏನೋ ಶಂಕ ಹಿಂಗಾದ್ರೆ ಎರಡು ಕಡೆ ಬರುವುದರಿಂದ ನಾವೇನು ಮಾಡಬೇಕು? ಅದನ್ನು ಭಾರತಾದಿಗಳೂ ಕೂಡ ಅದು ಪೌರುಷೇಯ ವಾಕ್ಯಗಳು ಕೂಡ ಆಗಮವೇನೇ ಒಂದು ಸಮರ್ಥನೆ ಮಾಡಿದಾಗಾಯಿತು ಅಂತ. ಆಗಮತ್ಯ ತಥೈವ ಇತ್ಯುಕ್ತ್ಯ ಪೃಥಕ್ ಪ್ರಮಾಣತ್ವ ಕಥನೇನ ತಥೈವ ಅಂತ ಹೇಳಿದ್ದರಿಂದ ರಾಯರು ಆಗಮಸ್ಯ ತಥೈವ ಇತ್ಯುಕ್ತ್ಯ ಆಗಮ ಎಂಬುದಕ್ಕೆ ತಥೈವ ನಿತ್ಯ ಅನಿತ್ಯ ಎರಡೂ ಕೂಡ ತಥೈವ ಅಂತ ಹೇಳಿದ್ದರಿಂದ ಪೃಥಕ್ ಪ್ರಮಾಣತ್ವವನ್ನು ಹೇಳಿದ್ದರಿಂದ ಪ್ರಾಕ್ತನ ಋಗಾದ್ಯುದಾಹರಣಂ ಉಪಬನ್ನಂ ಋಗಾದಿಗಳ ಉದಾಹರಣೆ ಋಗಾದ್ಯಾಹ ಭಾರತಂಚೈವ ಪುರಾಣಂ ಏತದಾತ್ಮಕಂ ಅಂತ ಹೇಳಿದ್ದೇನಿದೆ ಅದೆರಡೂ ಕೂಡ ಅದು ಬೋಧಕ ಆಗಬಹುದಾದ್ದರಿಂದ ಎರಡೂ ಕೂಡ ಪ್ರತ್ಯೇಕ ಪ್ರಮಾಣವೇ ಎಂದು ಸಮರ್ಥನೆ ಮಾಡಿದಾಗಾಯಿತು ಅಂತ ಅಂತಾರೆ.
ವೇದಗಳು ಎಲ್ಲ ಶಬ್ದಗಳನ್ನು ಪರಮಾತ್ಮನೇ ಅನ್ವಯ ಮಾಡುತ್ತೆ. ಆವಾಗ ಸಾಮಗ್ರಿ ಭೇದ ಬರಲ್ಲ, ಅಭೇದನೇ ಆಗುತ್ತೆ. ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತವೆ ವೇದಗಳು. ಆವಾಗ ಸಾಮಗ್ರಿ ಭೇದ ಬರಲ್ಲ, ಅಭೇದನೇ ಆಗುತ್ತೆ. ಅಭೇದಂದು ಯಾವುದಕ್ಕೆ? ಎಲ್ಲ ಶಬ್ದಗಳನ್ನು ಪರಮಾತ್ಮನೇ ಹೇಳೋದ್ರಿಂದ ಒಂದನ್ನೇ ಹೇಳುತ್ತೆ. ಅಲ್ಲ, ಎಲ್ಲ ಶಬ್ದಗಳು ಹೇಳಿಬಿಟ್ರಲ್ಲ. ಪೌರುಷೇಯ ಶಬ್ದಗಳಿಗೂ ಮತ್ತು ಅಪೌರುಷ ಶಬ್ದಗಳು ಕೂಡ ಶಬ್ದತ್ವೇನ ಅಭೇದ ಅಂತ ಹೇಳಿಬಿಟ್ರಲ್ಲ, ಹಿಂದೆ ಹೇಳಿದ್ರಲ್ಲ. ಈಗ ಎರಡು ಶಬ್ದಗಳು ಎಲ್ಲ ಶಬ್ದಗಳೇ. ಅದೇ ನಮಗೆ ಯುಕ್ತಿ ಕೊಡ್ತಾ ಇರೋದು. ಇದು ಶಬ್ದ ಅದು ಶಬ್ದ ಅಂದಮೇಲೆ ಅಪೌರುಷವಾದಕ್ಕಂಥ ವೇದಗಳು ಮಾತ್ರ ಅದು ಪೃಥಕ್ ಪ್ರಮಾಣ, ಇದು ಅಲ್ಲ ಅಂತ ಹೆಂಗೆ ಹೇಳ್ತೀವಿ ಅಂತ ಅದೇ ಹೇಳ್ತಾ ಇರೋದು. ಅಲ್ಲಿ ಸಾಮಗ್ರಿಗಳಲ್ಲಿ ಭೇದ ಇಲ್ಲ. ಆಗಮದ ಸಾಮಗ್ರಿಗಳು ಅಂದರೆ ಶಬ್ದಗಳು, ಎಲ್ಲ ಶಬ್ದಗಳು ಅದರಲ್ಲೇನೂ ಭೇದ ಏನಿಲ್ಲ. ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳೋದು. ನಾವು ಇದರಲ್ಲಿ ಹೇಳಲ್ವಾ, ವೇದಾಶ್ಚೋಪನಿಷದ್ಗಣಾಶ್ಚ ವಿವಿಧಾ ಸಾಂಗಾ ಪುರಾಣಾನ್ವಿತಾ ವೇದಾಂತಾ ಅಪಿ ಮಂತ್ರ ತಂತ್ರ ಸಹಿತಾ ತರ್ಕಾಸ್ಮೃತೀನಾಂ ಗಣಾ. ಆಮೇಲೆ ತರ್ಕಾಸ್ಮೃತೀನಾಂ ಗಣಾ. ಆಮೇಲೆ ಕಾವ್ಯ ಅಲಂಕೃತಿ ನೀತಿ ನಾಟಕಯುತಾ ಶಬ್ದಾಶ್ಚ ನಾನಾ ವಿಧಾ ಶ್ರೀ ವಿಷ್ಣೋ ಗುಣನಾಮಕೇತನ ಪದ. ನಮಗೆ ವ್ಯುತ್ಪತ್ತಿ ಇಲ್ಲ ಅಷ್ಟೇ, ಅದನ್ನು ಮಾಡಲಿಕ್ಕಷ್ಟೇ. ನಾವು ಸರಿಯಾಗಿ ಅದರಲ್ಲೇ ಹೊರಗಿದ್ದೀವಿ ಅಂದರೆ ವಿಶ್ವಾಮಿತ್ರ ಅಂದರೆ ಪರಮಾತ್ಮ, ಗೌತಮ ಅಂದರೆ ಪರಮಾತ್ಮ, ಎಲ್ಲ ಇತರೆ ಭಾಷೆದಲ್ಲಿ ಎಲ್ಲ ಶಬ್ದಗಳು ಸಮನ್ವಯ ಮಾಡಿಬಿಟ್ಟಿದೆ. ಆ ಮಾರ್ಗದಲ್ಲಿರೋದು ನಮಗೆಲ್ಲ ಸುಲಭ. ನಾವು ಹೇಳಿದ್ದು ಎಲ್ಲ ಅಕ್ಷರಗಳು ಪರಮಾತ್ಮನ್ನೇ ಹೇಳೋದ್ರಿಂದ ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರಕ್ಕೆ ಭೇದನೇ ಇಲ್ವಲ್ಲ, ಎಲ್ಲ ಒಂದೇ ಅಭೇದ ಆಗ್ಬಿಡುತ್ತಲ್ಲ. ಇಲ್ಲ, ಬೇರೆ 51 ಅಕ್ಷರಗಳು ಇದಲ್ಲ, ಅದರದ್ದೇ ಕಾಂಬಿನೇಷನ್ಗಳು ಅಷ್ಟೇ, ಇನ್ನೇನಿಲ್ಲ. ಈಗ ಎಲ್ಲ ಒಂದೇ ಆಗ್ಬಿಡ್ತು ಅಂತ ಹೇಳಿದ್ರಾಗಲೇ ರಥ ಎಂಬ ಶಬ್ದಕ್ಕೂ ಆಮೇಲೆ ರಜ ಎಂಬ ಶಬ್ದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಆಯಿತು. ರಾಜ ಎಂಬ ಶಬ್ದಕ್ಕೂ ಜಾರ ಎಂಬುದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಅರ್ಥ ಆಯಿತು. ಒಂದೇ ಆಗ್ಬಿಟ್ರೆ ಹಂಗಿದೆಯಾ ಲೋಕದಲ್ಲಿ? ರಾಜ ಅಂದರೆ ಒಬ್ಬ ನಾಥ ಅಂತ ಗೊತ್ತಾಗುತ್ತೆ, ಜಾರ ಅಂದರೆ ಎಡವಿದವನಿಗೆ ಗೊತ್ತಾಗುತ್ತೆ. ಇದು ಗೊತ್ತಾಗೋದು ಹೇಗೆ? ಇದು ಪರಮಾತ್ಮ ಸಮನ್ವಯ ಮಾಡಬೇಕು ಅಲ್ವಾ? ರಾಜ ಅಂದರೆ ಏನು? ಜಗತ್ತಿಗೆ ರಾಜ, ರಂಜಯಿತಿ ರಾಜ. ಜಾರ ಅಂದರೆ ಏನು? ಜರಯತಿ ಸಂಸಾರಮಿತಿ ಜಾರ. ಹಾಗೆ ಅಂದರೆ ಒಂದೊಂದು ಅಕ್ಷರ ಪರಮಾತ್ಮನ್ನೇ ಹೇಳಿದ್ರು ಕೂಡ ಪರಮಾತ್ಮನ ಬೇರೆ ಬೇರೆ ಗುಣಗಳು ಅದನ್ನೆಲ್ಲ ಮಹಿಮೆಗಳನ್ನು ಹೇಳೋದ್ರಿಂದ ಅದೆಲ್ಲ ಯೌಗಿಕ ಶಬ್ದಗಳು, ಎಲ್ಲ ಬೇರೆ ಬೇರೆ ಶಬ್ದಗಳು ಮಹಿಮೆಯನ್ನು ಹೇಳುತ್ತೆ. ಅದಕ್ಕೆ ಸಮಸ್ತ ಶಬ್ದಗಳೂ ಕೂಡ ತತ್ವ ಸಮನ್ವಯ. ಅಂದರೆ ಎಲ್ಲ ಶಬ್ದಗಳನ್ನು ಕೂಡ ಉಪಕ್ರಮಾದಿಗಳ ವಿಚಾರ ಮಾಡಿದಾಗ ಪರಮಾತ್ಮನಲ್ಲೇ ಬರ್ಬೋದು. ಆದ್ದರಿಂದ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳು ಪರಮಾತ್ಮನ ಹೇಳುತ್ತೆ. ಪರಮಾತ್ಮನ ಹೇಳತಕ್ಕಂಥ ಶಬ್ದಗಳೇನಿದೆ ನಾರಾಯಣ ಇತ್ಯಾದಿ ಶಬ್ದಗಳನ್ನು ಬಿಟ್ಟು ಉಳಿದ ಶಬ್ದಗಳಿಂದ ಲಕ್ಷ್ಮೀದೇವಿಯು ವಾಚ್ಯಳು. ಅವಳನ್ನು ನಾರಾಯಣನ ಹೇಳತಕ್ಕಂಥ ಪದಗಳನ್ನು ಬಿಟ್ಟು ಬೇರೆ ಪವಮಾನ ಸೂಕ್ತಾದಿಗಳಿಂದ ವಾಯುದೇವರು ಬ್ರಹ್ಮದೇವರು ಅವರು. ಹಾಗೆ ಅವ್ರು ಹೇಳ್ತಾರೆ, ಋಗ್ಭಾಷೆಯಲ್ಲಿ ಹೇಳ್ತಾರೆ, ಪೂರ್ವ ಪ್ರಸಿದ್ಧ ವರ್ಜ್ಯಂತು ಶಕ್ರಾದ್ಯಾಹ ದೇವತಾಮತಾಹ. ಪೂರ್ವ ಪ್ರಸಿದ್ಧ ಅಂದರೆ ಮೊದಲು ಪ್ರಸಿದ್ಧವಾದ ಪದಗಳು ವಾಕ್ಯಗಳು ವೇದಗಳು ಅದನ್ನು ಬಿಟ್ಟು ಉಳಿದ ವೇದ ವಾಕ್ಯಗಳಿಂದ ಪದಗಳಿಂದ ಇವರೆಲ್ಲ ವಾಚ್ಯರಾಗ್ತಾರೆ. ಆದ್ದರಿಂದ ಅದು ಸರಿ ಅಂತ ಹೇಳಿದ್ದಾರೆ. ಅಂದರೆ ಆಂತರ್ಯ ಒಂದೇ, ಆಂತರ್ಯದಲ್ಲಿ ಅಭೇದ ಇದೆ. ಮೇಲ್ನೋಟಕ್ಕೆ ಭೇದ ಕಾಣಿಸೋದು, ಅದರಲ್ಲಿ ಆಂತರ್ಯ ಎಲ್ಲ ಶಬ್ದಗಳು ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳೋದು. ಪದಗಳು ಬೇರೆ ಬೇರೆ ಇರಲಿ, ಅದು ಇರಲೇಬೇಕು. ಯಾಕೆಂದರೆ 51 ಅಕ್ಷರ ಒಪ್ಪಿದ್ದೇವೆ ಅಂತ ಹೇಳಿದ ಮೇಲೆ ನಾವು ಆ ಅಕ್ಷರಗಳ ಕಾಂಬಿನೇಷನ್ ಅಷ್ಟೇ, ಇನ್ನೇನಿಲ್ಲ. ಕಾನನ ಅಲ್ವಾ, ಹೀಗೆ ಆ ಶಬ್ದಗಳು. ಪ್ರತ್ಯಕ್ಷಂ ತ್ರಿವಿಧಂ ಜ್ಞೇಯಂ ಐಶ್ವರ್ಯಂ ಯೌಗಿಕಂ ತಥಾ ಅಯೌಗಿಕಂ ಚೇತಿ ತಥಾ ಸರ್ವಂ ಅಕ್ಷಾತ್ಮಕಂ ವಶಾತ್. ಪ್ರತ್ಯಕ್ಷದ ಬಗ್ಗೆ ಇನ್ನೂ ಸ್ವಲ್ಪ ವಿಭಾಗ ಇತ್ತು, ಅದನ್ನು ಹೇಳಿದ್ದಿಲ್ಲ ಹಿಂದೆ ಅಲ್ವಾ, ಅದನ್ನೇ ಹೇಳಿಕೋಗಿದ್ದಾರೆ. ಅದ ಪರಿಶೇಷತಃ ಪ್ರಾಪ್ತಸ್ಯ ಪ್ರತ್ಯಕ್ಷಸ್ಯ ವಿಭಾಗಮಃ. ಈಗ ಅನುಮಾನ ಆಯಿತು, ಆಗಮ ಆಯಿತು, ಪರಿಶೇಷ ಉಳಿದಿದ್ದ್ಯಾವುದು? ಪ್ರತ್ಯಕ್ಷ. ಅದರ ವಿಭಾಗ ಹೇಳ್ತಾರೆ. ಐಶ್ವರ್ಯಮಿತಿ ವಿಷ್ಣೋ ಶ್ರೇಯಶ್ಚ ಪ್ರತ್ಯಕ್ಷಂ ಏಕೀಕೃತ್ಯ ಉಕ್ತ. ಅಂದರೆ ಆಯಿತು, ಪ್ರತ್ಯಕ್ಷ 3 ವಿಧ ಅಂತ ತಿಳ್ಕೋಬೇಕು. ಐಶ್ವರಂ, ಐಶ್ವರ ಅಂದರೆ ಈಶ್ವರ ಮತ್ತು ಲಕ್ಷ್ಮೀದೇವಿ ಮುಕ್ತರಾದ ಇಬ್ಬರನ್ನೂ ನಾವು ಇಟ್ಕೊಂಡ್ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಯೌಗಿಕ ಅಂತ ಇನ್ನೊಂದು. ಯೋಗ ಅಂದರೆ ಏನು? ಸಮಾಧಿ ಪರಿಪಾಕವುಳ್ಳವರು, ಸಮಾಧಿ ಪರಿಪಾಕವಂತಹ ಯೋಗಿನಃ ಅವರು. ಅಯೋಗಿಗಳು ಅಂದರೆ ನಮ್ಮಂಥವರು. ಒಟ್ಟು 3 ಆಯಿತು. ಐಶ್ವರ, ಲಕ್ಷ್ಮೀ ಮತ್ತು ಪರಮಾತ್ಮನ ಸೇರಿ ಅಂದರೆ ಈಶ್ವರನ ಪ್ರತ್ಯಕ್ಷ, ಲಕ್ಷ್ಮೀ ಪ್ರತ್ಯಕ್ಷ, ಯೌಗಿಕ ಪ್ರತ್ಯಕ್ಷ, ಅಯೋಗಿಕ ಪ್ರತ್ಯಕ್ಷ ಅಂತ ಹೇಳಿದಾಗಾಯಿತು.
ತಥಾ ಸರ್ವಂ ಅಕ್ಷಾತ್ಮಕಂ ಮತಂ ಸಮಾಧಿ ಪರಿಪಾಕವಂತಹ ಯೋಗಿನಃ ತದೀಯಂ ಪ್ರತ್ಯಕ್ಷಂ ಯೋಗಿಕಂ ಅವರು ಬರತಕ್ಕಂಥ ಈಗ ರಾಘವೇಂದ್ರ ಸ್ವಾಮಿಗಳವರೆಲ್ಲ ಇದ್ದಾರೆ. ಅವರ ಸಮಾಧಿ ಪರಿಪಾಕವುಳ್ಳವರು ಅಲ್ವಾ. ಸಮಾಧಿ ಅಂದರೆ ಏನು? ಪರಮಾತ್ಮನನ್ನೇ ನಿರಂತರವಾಗಿ ಧ್ಯಾನ ಮಾಡುವಿಕೆ, ಆಚೆ ಈಚೆ ಹೋಗದೆ ಮನಸ್ಸು ಒಂದೇ ರೀತಿಯಿಂದ ನಿಶ್ಚಲವಾಗಿ ಎಷ್ಟೋ ವರ್ಷಗಳ ಕಾಲ ಅವರು ಆ ಸಮಾಧಿಯಲ್ಲಿ ಇದ್ದುಕೊಂಡು ಪರಮಾತ್ಮನ ಚಿಂತನೆ ಮಾಡ್ತಾರೆ. ಅದರ ಪರಿಪಾಕ ಅವಸ್ಥೆಗೆ ತಲುಪಿದಾಗ ಅವರಿಗೆ ಕೂತಲ್ಲಿಯೇ ಎಲ್ಲೆಲ್ಲಿ ಏನು ನಡೆದ ಅದೆಲ್ಲ ಕಾಣಿಸ್ತಾ ಇರುತ್ತೆ. ಅದು ಯೋಗಿಕ ಪ್ರತ್ಯಕ್ಷ ಅಂತ ಕರೀತಾರೆ. ಈಗ ನಾವು ಪಾಠ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈಗ ರಾಘವೇಂದ್ರ ಸ್ವಾಮಿಗಳ ಒಂದು ವ್ಯಾಖ್ಯಾನ ಇಟ್ಕೊಂಡು ನಾವು ಪಾಠ ಮಾಡಿದ್ವಿ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು ಗೊತ್ತಾಗುತ್ತೆ ಇಲ್ಲ ಅಲ್ವಾ? ಅದೇನು ಗೊತ್ತಾಗ್ತಾರೆ? ಅವರಿರೋದಿಲ್ಲೋ ನಾವಿರೋದಿಲ್ಲೋ ಅದೇನು ಗೊತ್ತಾಯಿತು ಅಂದರೆ ಅದೇ. ಹಾಗೆ ನಮಗೆ ಅವರ ಸನ್ನಿಕರ್ಷ ಯಾವುದು? ಯೌಗಿಕ ಪ್ರತ್ಯಕ್ಷವೇ ಸನ್ನಿಕರ್ಷ, ಅದೇ ಸನ್ನಿಕರ್ಷ. ಯೋಗ ಅಂತಿದ್ದಲ್ಲ, ಅದೇ ಯೋಗ ಅಂತ ಸಂಬಂಧ. ಯಾವುದು ಯೋಗ? ಸಮಾಧಿ ಯೋಗ. ಹಾಗಾದರೆ ಅವರು ನಾವು ಮಾಡ್ತಕ್ಕಂಥ ಪಾಠವನ್ನು ನೋಡ್ತಾರೆ, ಅವರಿಗೆ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ಸನ್ನಿಕರ್ಷ ಇಲ್ಲದೆ ಬರಲ್ಲ. ಇಲ್ಲಿ ಯಾವುದು ಸನ್ನಿಕರ್ಷ? ಸಮಾಧಿ ಎಂಬತಕ್ಕಂಥ ಯೋಗ ಇದಲ್ಲ, ಅದೇ ಸನ್ನಿಕರ್ಷ. ಅಸ್ಮದಾದೀನಾಂ ಪ್ರತ್ಯಕ್ಷಂ ಅಯೋಗಿಕಂ. ನಮ್ಮದು ಯೋಗ ಶಕ್ತಿ ಇಲ್ಲ ನಮಗೆ. ಅದಕ್ಕೆ ಏನು ವಸ್ತುಗಳು ಕಾಣಿಸುತ್ತೋ ಅಷ್ಟು ಮಾತ್ರ ಜ್ಞಾನ, ಲಿಮಿಟೆಡ್. ಈಶ್ವರಸ್ಯ ಶರೀರೇಂದ್ರಿಯ ರಹಿತತ್ವ ತತ್ರ ಪ್ರತ್ಯಕ್ಷೋಕ್ತಿ ಔಪಚಾರಿಕಿ ಇದು ಶಂಕಾ ನಿರಾಸಾಯ. ಕೆಲವೇ ಹೇಳ್ತಾರೆ, ಈಗ ನಮಗಾದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಇದೆ. ಇಂದ್ರಿಯಗಳು ಇರೋದ್ರಿಂದ ಇಂದ್ರಿಯಕ್ಕೆ ಮತ್ತು ವಸ್ತು ಸನ್ನಿಕರ್ಷ ಆಗಿ ಜ್ಞಾನ ಬರ್ಬೋದು. ಪರಮಾತ್ಮ ಇಂದ್ರಿಯಗಳು ಇಲ್ಲೇ ಇಲ್ವಲ್ಲ, ಶರೀರ ಇಲ್ಲ ಅಲ್ವಾ? ಎಲ್ಲಿಲ್ಲ? ಶ್ರುತಿ ಹಂಗೆ ಹೇಳ್ತಾರೆ. ಯಾವುದು? ತದಪಾಣಿ ಪಾದಂ ಅಂತ ವೇದ ಬರುತ್ತೆ. ಪಾಣಿ ಇಲ್ಲ, ಪಾದ ಇಲ್ಲ ಅಂತ ಬರುತ್ತೆ. ತದಪಾಣಿ ಪಾದಂ ನೋಡು, ಚಕ್ಷುಶ್ರೋತ್ರಂ ತದಪಾಣಿ ಪಾದಂ ಇತ್ಯಾದಿ ಗ್ರಹ ಸರ್ವೇಂದ್ರಿಯ ವಿವಜ್ಜಿತಂ ಅಂತ ಹೇಳಿದ್ದಾರೆ. ರಾಯರು ಹೇಳ್ತಾರೆ ನೋಡು, ಇಂದ್ರಿಯ ರಾಹಿತ್ಯೋಪವಾದ ಶರೀರಾಹಿತ್ಯೋಕ್ತಿ ಅಂದರೆ ಇಂದ್ರಿಯ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ವಿ. ಇಲ್ಲ ಆದ್ದರಿಂದ ಅದನ್ನು ಹೇಳಲಿಕ್ಕೆ ಶರೀರಾದಿಗಳು ಇಲ್ಲ ಅಂತ ಹೇಳ್ತಾರೆ. ಶರೀರದ ಇಂದ್ರಿಯ ಇದ್ದೇ ಇರುತ್ತೆ, ಶರೀರ ಇಲ್ಲ. ಸರ್ವೇಂದ್ರಿಯ ವಿವರ್ಜಿತ ಅಂತ ಹೇಳ್ತಾರೆ. ಯಾವ ಇಂದ್ರಿಯಗಳು ಇಲ್ಲ ಅಂತ ಗೀತಾದಲ್ಲಿ ಹೇಳಿದ್ದೇವೆ. ಹಾಗೆ ಆದಿಪದದಿಂದ ಚಕ್ಷುಶ್ರೋತಂ ತದಪಾಣಿ ಪಾದಂ ಎಂಬುದಾಗಿ ನಾವು ತಗೋಬೇಕು ನಾವು ಅಲ್ವಾ. ಆದ್ದರಿಂದ ಅವನ ಪ್ರತ್ಯಕ್ಷ ಬರೋದು ಹೇಗೆ? ಆದ್ದರಿಂದ ಪ್ರತ್ಯಕ್ಷ ಅಂದರೆ ಅದು ಔಪಚಾರಿಕ ಪ್ರತ್ಯಕ್ಷ ಅಂತ ಹೇಳಿದ್ದಷ್ಟೇ. ನಿಜವಾಗ್ಲೂ ನಮ್ಮಂತೆ ಕಣ್ಣಿರೋದು ಅಂತಲ್ಲ ಅಲ್ವಾ. ಅಂದರೆ ಶರೀರ ಇಲ್ಲ, ಇಂದ್ರಿಯ ಇಲ್ಲ ಅವರಿಗೆ. ಶರೀರ ಇಲ್ಲ ಆದ್ದರಿಂದ ಇಂದ್ರಿಯವೂ ಇಲ್ಲ ಅವರಿಗೆ. ಆದ್ದರಿಂದ ಅವರಿಗೆ ಜ್ಞಾನ ಬರುತ್ತೆ, ಪ್ರತ್ಯಕ್ಷ ಬರುತ್ತೆ ಅಂದರೆ ಔಪಚಾರಿಕ ಜ್ಞಾನ ಬರುತ್ತೆ ಅಂತ ಇಷ್ಟೇ ಅರ್ಥ ಹೊರತಾಗಿ ನಾವಂತೆ ನೋಡ್ತೀವಿ ಅಂತ ಅರ್ಥ ಅಲ್ಲ ಅಂತ ಅರ್ಥ ಮಾಡಿದ್ದಾರೆ. ಔಪಚಾರಿಕ ಅಂತ ಅರ್ಥ ಮಾಡಿದ್ದಾರೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಅದು ಪ್ರಾಕೃತ ಶರೀರ ಇಲ್ಲ ಅಂತ ಹೇಳಿದ್ದು, ಪ್ರಾಕೃತ ಇಂದ್ರಿಯ ಇಲ್ಲ ಅಂತ ಹೇಳಿದ್ದಾರೆ, ಇಂದ್ರಿಯವೇ ಇಲ್ಲ ಅಂತ ಹೇಳಿಲ್ಲ ಅಂತ ಉತ್ತರ. ಅದಕ್ಕೆ ಶಂಕಾ ನಿರಾಸಾತ್ಮ ತಥಾ ಸರ್ವಮಿತಿ ಸರ್ವಂ ಅಕ್ಷಾತ್ಮಕಂ ಮಥಂ ಅಂತ ಹೇಳ್ತಾರೆ. ಹೇಗೆ ಏನು ಅರ್ಥ ಅದಕ್ಕೆ? ಯಥಾ ಯೌಗಿಕಂ ತಥಾ ಸರ್ವಂ ಐಶ್ವರಮಪಿ ಇತ್ಯರ್ಥಃ. ಯಾವ ರೀತಿ ಯೌಗಿಕವೋ ಹಾಗೆ ಅಂತ. ಯೋಗಿ ಪ್ರತ್ಯಕ್ಷವನ್ನು ಯಾವ ರೀತಿ ಪ್ರತ್ಯಕ್ಷ ಅಂತ ಕರೀಬೋದು, ಹಾಗೆ ಇವುದು ಕೂಡ. ಯೋಗಿಗಳಿಗೆ ನಮ್ಮ ಪ್ರತ್ಯಕ್ಷ, ನಮ್ಮ ಇಂದ್ರಿಯಗಳಿಲ್ಲದೇ ಇದ್ದರೂ ಕೂಡ ಅವ್ರಿಗೆ ಇಂದ್ರಿಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ಕೂಡ ಸರ್ವಂ ಐಶ್ವರ್ಯಮಿತ್ಯಾವತಿ ತಥಾ ಸತಿ ಸರ್ವೇಂದ್ರಿಯ ವಿವಜ್ಜಿತಂ ಇತ್ಯಾದಿ ವಿರೋಧ. ಮತ್ತು ಯಾವ ಇಂದ್ರಿಯ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅಕ್ಷಾನಿ ಚ ಸ್ವರೂಪಾಣಿ ನಿತ್ಯ ಜ್ಞಾನಾತ್ಮಕಾನಿ ಚ ವಿಷ್ಣು. ವಿಷ್ಣುವಿನ ಅಕ್ಷ ಅಂದರೆ ಇಂದ್ರಿಯಗಳು, ಅಕ್ಷ ಅಂದರೆ ಕಣ್ಣಲ್ಲ, ಇಂದ್ರಿಯಗಳು ಏನಿದೆ ಅದು ಸ್ವರೂಪಭೂತವಾದ ಇಂದ್ರಿಯಗಳು, ಸ್ವರೂಪೇಂದ್ರಿಯಗಳು ಅಂತ. ಈಗ ನಾವು ಸಂಸಾರಾವಸ್ಥೆಯಲ್ಲಿ ನಮಗೆ ಲಿಂಗಜ್ಞಾನ, ಲಿಂಗ ಇರೋದರಿಂದ, ನಮಗೆ ಲಿಂಗ ಶರೀರ ಇರೋದರಿಂದ ಇದರಿಂದ ಬರತಕ್ಕಂಥ ಜ್ಞಾನ ಎಲ್ಲವೂ ಕೂಡ ನಮಗೆ ಎಂಥದ್ದು ಅಂತ ಹೇಳಿದ್ರೆ ಎಂಥದ್ದು? ಪ್ರಾಕೃತವಾದದ್ದು ನಮಗೆ ಜ್ಞಾನ ಬರ್ತಕ್ಕಂಥ. ಆದರೆ ಪ್ರಾಕೃತ ಇಂದ್ರಿಯಗಳೆಲ್ಲ ಮಲ್ಕೊಂಡಾಗ, ನಿದ್ರೆ ಬಂದಾಗ ನಮಗೆ ಇಂದ್ರಿಯ ಅನುಭವ ಜ್ಞಾನ ಬರ್ತದೆ. ಅದು ಯಾವುದು? ಅದು ಸ್ವರೂಪಭೂತವಾದದ್ದು, ಸಾಕ್ಷಿಯಿಂದ ಬರೋದು ಸ್ವರೂಪಭೂತವಾದದ್ದು ಅಲ್ವಾ. ಹಾಗೆ ಮುಕ್ತರಿಗೆ ಪ್ರಾಕೃತ ಇಂದ್ರಿಯ ಇಲ್ಲೇ ಇಲ್ಲ, ಅವ್ರ ಜ್ಞಾನ ಬರುತ್ತೋ ಇಲ್ವೋ, ಸುಖ ಬರುತ್ತೋ ಇಲ್ವೋ, ಅದು ಸ್ವರೂಪಭೂತವಾದ ಇಂದ್ರಿಯಗಳಿಂದ ಬರುತ್ತೆ. ಹಾಗೆ ಮೋಕ್ಷಕ್ಕೆ ಹೋಗೋ ತನಕ ನಮಗೆ ಪ್ರಾಕೃತ ಇಂದ್ರಿಯಗಳಿಂದ ಬರುತ್ತೆ. ಆ ಇಂದ್ರಿಯ ನಾಶ ಆಗ್ತಾ ಇರುತ್ತೆ, ಇಂದ್ರಿಯ ಬರ್ತದೆ, ಪ್ರಾಕೃತ ಮನಸ್ಸಿದೆ. ಹಾಗೆ 16 ಇಂದ್ರಿಯಗಳೂ ಕೂಡ ಸ್ವರೂಪಭೂತವಾದ್ದು ಇದೆ.
ಆ ಸ್ವರೂಪಭೂತವಾದ ಇಂದ್ರಿಯಗಳೇನಿದೆ ಅದರಿಂದ ನಮಗೇನು ಜ್ಞಾನ ಬರ್ತದೆ ಅದು ಮೋಕ್ಷದಲ್ಲಿ, ಅದು ನಮ್ಮ ಸ್ವರೂಪಭೂತವಾದ. ಇಲ್ಲ ಅಂದರೆ ನಮಗೆ ಜ್ಞಾನ ಇದೆ, ನಾವೇ ಜ್ಞಾನ ಅನ್ನಲ್ಲ. ನಮಗೆ ಭಕ್ತಿ ಇದೆ, ನಾವೇ ಭಕ್ತಿ ಅಂತ ಹೇಳೋದು. ಯಾಕೆಂದರೆ ಪ್ರಾಕೃತ ಇಂದ್ರಿಯವಾದ ಮನಸ್ಸು ಏನಿದೆ ಅದರಿಂದ ಹುಟ್ಟತಕ್ಕಂಥದ್ದಿದು. ಅದಕ್ಕೋಸ್ಕರವಾಗಿ ಅದು ಮೋಕ್ಷಕ್ಕೆ ಹೋದಾಗ ಪ್ರಾಕೃತ ಇಂದ್ರಿಯ ಇಲ್ಲ ಅಂದಮೇಲೆ ಹಾಗೇನು ನಾನೇ ಜ್ಞಾನ, ನಾನೇ ಭಕ್ತಿ, ನಾನೇ ವೈರಾಗ್ಯ. ಯಾಕೆ ಸ್ವರೂಪ ಇಂದ್ರಿಯ ಇರೋದು, ಬೇರೆ ಇಂದ್ರಿಯ ಇಲ್ಲ. ಹಾಗೆ ಅವರು ಕೂಡ ಹಾಗೆ ಪರಮಾತ್ಮನಿಗೆ ನಮಗೆ ಇದ್ದ ಮೇಲೆ, ಮುಕ್ತರಿಗೆ ಇದ್ದ ಮೇಲೆ ಇನ್ನು ಪರಮಾತ್ಮ ಹೇಳೋದೇನಿದೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಬಂತು ಅಂತಂದರೆ ಅದು ಸ್ವರೂಪಭೂತವಾದ್ದೇ, ಸ್ವರೂಪಭೂತವಾದ್ದೇ ಅಪರೋಕ್ಷ ಜ್ಞಾನ. ಅಂದರೆ ಏನು? ಸ್ವರೂಪ ಇಂದ್ರಿಯದಿಂದ ಪರಮಾತ್ಮ ನಮ್ಮ ಬಿಂಬರೂಪವನ್ನು ನೋಡೋದೇನಿದೆ ಅದು. ಈಗ ಇಲ್ಲಿಂದ ನೋಡಿದ್ದು ನಮಗೆ ಅಪರೋಕ್ಷ ಜ್ಞಾನ ಅಂತ ಹೇಳಿಬಿಟ್ರೆ ದುರ್ಯೋಧನ ಕೃಷ್ಣ ನೋಡಿಲ್ವಾಗಾರೆ ಅಲ್ವಾ? ಅವನು ಕೂಡ ಅಪರೋಕ್ಷ ಜ್ಞಾನ ಅಂತ ಹೇಳಬೇಕಾಗಿತ್ತು ದುರ್ಯೋಧನನ್ನು. ಹಂಗೆ ಹೇಳಲ್ಲ ನಾವು. ಅಂದರೆ ಏನು? ಅವರವರ ಸ್ವರೂಪ ಇಂದ್ರಿಯಿಂದ ಅವರ ಬಿಂಬರೂಪ ಏನಿದೆ ಅದು ಗುರುಗಳು ಹೇಳಿದಂತೆ ಅದು ಕಾಣಿಸಬೇಕು. ಆಗ ಅವ್ರಿಗೆ ಅಪರೋಕ್ಷ ಜ್ಞಾನಿ ಅಂತ ಕರೆಯೋದು. ಅದು ದೇವತೆಗಳಿಗೆ ಸ್ವಾಭಾವಿಕವಾಗಿರುತ್ತೆ. ಸಾಮಾನ್ಯ ಅಪರೋಕ್ಷ ಅವ್ರಿಗೆ ಇದ್ದೇ ಇರುತ್ತೆ. ಅಂದರೆ ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವಚಿತಾ. ಪರಮಾತ್ಮನ ಅಪರೋಕ್ಷ ಜ್ಞಾನವಿಲ್ಲದೆ ದೇವ ಎಂಬುದಕ್ಕಂಥ ಪಟ್ಟ ಬರಲ್ಲ. ಹಾಗೆ ದೇವತೆಗಳ ಸಾಮಾನ್ಯ ಅಪರೋಕ್ಷಗಳು ಉಳ್ಳವರೇ. ವಿಶೇಷ ಅಪರೋಕ್ಷ ಅವರಿಗೆ ಸಾಧನೆ ಮಾಡಿ ಮಾಡಿ ಆಮೇಲೆ ಪರಮಾತ್ಮ ಅವರಿಗೆ ಎಷ್ಟು ತೋರಿಸ್ಬೇಕೋ ಅಷ್ಟು ತೋರಿಸ್ತಾರೆ. ದಿವ್ಯಂ ದದಾಮಿ ಚಕ್ಷುರ್ಮೆ. ಹೌದು, ಗೀತೆಯಲ್ಲಿ ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಡೋದು ಪರಮಾತ್ಮನ ವಿಶ್ವರೂಪ ತೋರಿಸೋದಕ್ಕೆ ಅಂತಲೇ. ಸ್ವರೂಪ ಅದು ಅವರ ಬಿಂಬರೂಪ ಏನಲ್ಲ, ಬಿಂಬರೂಪ ಅಲ್ಲ, ಬೇರೆ ರೂಪ ತೋರಿಸೋದಕ್ಕೆ. ಅಂದರೆ ಬೇರೆ ರೂಪ ನಾವು ನೋಡಬೇಕು ಇದ್ದರೆ ಈ ದೃಷ್ಟಿಯಿಂದ ಸಾಕಾಗಲ್ಲ. ಅಂತಹ ಅಪರೋಕ್ಷ ಜ್ಞಾನಿಯಾದ ಇಂದ್ರದೇವರ ಅವತಾರಭೂತನಾದ ಅರ್ಜುನನಿಗೆ ತನ್ನ ವಿಶೇಷ ರೂಪ ತೋರಿಸಬೇಕಾಗಿದ್ದರೆ ಪರಮಾತ್ಮ ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಹೇಳಿದ ಮೇಲೆ ಅಲ್ವಾ, ಅವನಿಗೆ ಆ ರೂಪ ನೋಡಬೇಕಾಗಿದ್ದರೆ ದಿವ್ಯ ಚಕ್ಷು ಕೊಡಬೇಕಾಗಿತ್ತು. ಅದೇನು ಪೂರ್ಣವಾಗಿ ನೋಡಲಿಲ್ಲ ಅವನು, ಭಯ ಶುರು ಆಗೋಯ್ತು ಅವನಿಗೆ. ಸಾಕು ಸ್ವಾಮಿ, ನೀನು 4 ಕೈ ಉಳ್ಳಂಥ ಆ ರೂಪ ನಂಗೆ ತೋರಿಸ್ಬಿಟ್ಟು ಸಾಕು ನನಗೆ ಅಂತ ಹೇಳ್ಬಿಟ್ಟು ಅವನಿಗೆ ನೋಡಲಿಕ್ಕಾಗಲ್ಲ. ಅದು ವಾಯುದೇವರು ಆ ರೂಪವನ್ನು ಪೂರ್ಣ ನೋಡ್ತಾರೆ, ವಾಯುದೇವರು ಮತ್ತು ಬ್ರಹ್ಮದೇವರು. ಬ್ರಹ್ಮವಾಯುಗಳಿಗೆ ಬಿಂಬರೂಪಿ ಬ್ರಹ್ಮದೇವರು ವಾಯುದೇವರು ಬಿಂಬರೂಪಿ, ಅವ್ರದ್ದು ಬಿಂಬರೂಪಿ ಪರಮಾತ್ಮ. ಅವ್ರಿಗೆ ಬಿಂಬ ಅಪರೋಕ್ಷ ಇದ್ದೇ ಇರುತ್ತೆ. ಈಗ ಇಂದ್ರಾದಿ ದೇವತೆಗಳ ಮೇಲೆ ಹೋಗ್ತಾ ಹೋಗ್ತಾ ಅದು ಸ್ಪಷ್ಟ ಆಗತ್ತೆ ಅದು ಅಲ್ವಾ. ಅವ್ರಿಗೇನು ವಿಶೇಷ ಅಪರೋಕ್ಷ ಅಂತೇನಿಲ್ಲ. ಅವ್ರು ಯಾವ ವಿಶೇಷ ಅಪರೋಕ್ಷ ಉಳ್ಳವರೇ. ಯಾಕೆ ಲಿಂಗದೇಹ ಅವರಿಗೆ ಸುಮ್ಮನೆ ನಾಮ ಮಾತ್ರ ಅಷ್ಟೇ. ಅದು ಲಿಂಗದೇಹ ನಮಗೆ ಅಡ್ಡ ಇದೆ, ಅವ್ರಿಗೆ ಅಡ್ಡ ಇಲ್ಲ, ಅಡ್ಡ ಆಗೋದಿಲ್ಲ. ಈಗ ನಮಗೆ ಕಪ್ಪಾದ ಬಟ್ಟೆ ಅಲ್ಲಿದು ಏನೂ ಕಾಣಿಸಲ್ಲ, ಅವ್ರಿಗೆಲ್ಲ ಟ್ರಾನ್ಸ್ಪರೆಂಟ್ ಬಟ್ಟೆ ಅವ್ರಿಗೆ ಕಾಣಿಸುತ್ತೆ. ಅದು ಸುಮ್ಮನೆ ಒಂದು ಅಡ್ಡ ಒಂದಿದೆ ಅಷ್ಟೇ. ಯಾಕೆ ಅಡ್ಡ ಅದು ಅಂದರೆ ಮುಕ್ತರಿಗೆ ಅವರಿಗೆ ವೈಷಮ್ಯ ಹೇಳಲಿಕ್ಕೋಸ್ಕರ ಅಷ್ಟೇ ಅದು. ಇಲ್ಲದೆ ಇವರು ಮುಕ್ತರಾಗೋದ್ರಲ್ಲ. ಮುಕ್ತ ಬ್ರಹ್ಮನಿಗೆ ಈ ಬ್ರಹ್ಮನಿಗೆ ಏನು ಸಂಬಂಧ, ಏನು ವ್ಯತ್ಯಾಸ ಬಂತು ಅಂದರೆ ಇವನಿಗಾದರೆ ಒಂದು ಅಡ್ಡ ಇದೆ, ಅವನಿಗೆ ಅಡ್ಡ ಇಲ್ಲ ಅಷ್ಟೇ. ಯಥಾ ಯೋಗಿಕಂ ತಥಾ ಅಕ್ಷಾಣಿ ಇತಿ. ಅಂದರೆ ಭಿನ್ನ ಜಡೆ ಇಂದ್ರಿಯ ಅಭಾವಪರಂ ತದ್ವಾಕ್ಯಂ. ಅಂದರೆ ತನಗಿಂತ ಭಿನ್ನವಾದ ಜಡವಾದ ಇಂದ್ರಿಯ ಎಂಬುದಕ್ಕಂಥದ್ದು ಇಲ್ಲ ಎಂಬುದಕ್ಕಂಥದ್ದು ಅರ್ಥ. ಯಾವುದಕ್ಕೆ? ಸರ್ವೇಂದ್ರಿಯ ವಿವರ್ಜಿತಂ ಎಂಬುದಕ್ಕೆ ಅರ್ಥ ಅಂತ ಅರ್ಥ ಬರುತ್ತೆ. ಉಕ್ತಾನಿ ಯದಾತ್ಮಕೋ ಭಗವಾನ್ ಇತ್ಯಾದೌ. ಯದಾತ್ಮಕೋ ಭವಾನ್ ತದಾತ್ಮಕಃ ಅಂತ ಹೇಳ್ತಾ ಇದ್ದಾರೆ. ರಾಯರು ಬೀಳ್ತಾರೆ ತದಾತ್ಮಿಕ ವ್ಯಕ್ತಿ ಯದಾತ್ಮಕೋ ನೋಡು ತದಾತ್ಮಿಕ ವ್ಯಕ್ತಿ ಕಿಮಾತ್ಮಕೋ ಭಗವಾನ್ ಜ್ಞಾನಾತ್ಮಕ ಏವ ಐಶ್ವರ್ಯಾತ್ಮಕ ಇತ್ಯಾದಿ ತದ್ವಾಕ್ಯಶೇಷ. ಅಂದರೆ ಪರಮಾತ್ಮ ಎಂಥವನಪ್ಪ, ಎಂಥ ಸ್ವರೂಪವನು ಅಂದರೆ ಜ್ಞಾನಾತ್ಮಕ ಐಶ್ವರ್ಯಾತ್ಮಕ ಅಂತ ಹೇಳಿದ್ದಾರಂಥದ್ದು. ಅಂದರೆ ಹಾಗಾದರೆ ಪ್ರಾಕೃತವಾದಕ್ಕಂಥ ರೂಪಗಳು ಅವನಿಗೆ ಇಲ್ಲ ಅಂತ ಹೇಳಿದಾಗಾಯಿತು. ಇನ್ನು ಏತೇನ ಅನ್ಯೇಷಾಂ ಭಿನ್ನಾನ್ಯೇವ ಇತಿ ಪ್ರಾಪ್ತಂ ಅತಃ ಅನ್ಯೇಷಾಮಿತಿ. ಏತೇನ ಅನ್ಯೇಷಾಂ ಭಿನ್ನಾನ್ಯೇವ ಪ್ರಾಪ್ತಂ. ಹಾಗಾದರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಜಡೆ ಇಂದ್ರಿಯಗಳು ಇದೆ ಅಂತ ಆಗೋಯ್ತಲ್ಲ, ಮತ್ತು ಮುಕ್ತರ ಗತಿ ಏನಾಯಿತು ಅಂತ ಪ್ರಶ್ನೆ ಬಂದರೆ ಮುಕ್ತರನ್ನು ಬಿಟ್ಟು ಅಂತ ಹೇಳ್ತಾರೆ. ಶಿಯಃ ವಿಷ್ಣೋ ಶಿಯಃ ತದೈವ ಉಕ್ತಾನಿ ಅನ್ಯೇಷಾಂ ದ್ವಿವಿಧಾನಿತು. ಬೇರೆಯವರಿಗೆ ಎರಡೂ ಇದೆ. ಅಂದರೆ ಸ್ವರೂಪೇಂದ್ರಿಯವೂ ಇದೆ, ಆಮೇಲೆ ಬಾಹ್ಯ ಇಂದ್ರಿಯವೂ ಕೂಡ ಇದೆ. ಅಂದರೆ ಮನೋವೃತ್ತಿ ರೂಪವಾದ ಇಂದ್ರಿಯಗಳು ಇದೆ. ಮನೋವೃತ್ತಿ ರೂಪವಾದ ಜ್ಞಾನ ಅನಿತ್ಯ. ವಾಯುದೇವರಿಗೆ ಅವರಿಗೆಲ್ಲ
ಮನೋವೃತ್ತಿ ರೂಪ ಜ್ಞಾನವೂ ಕೂಡ ನಿತ್ಯನೇ ಅವರಿಗೆ. ಪರಶುಕ್ಲತ್ರಿಯರಿಗೆ ಮನೋವೃತ್ತಿ ರೂಪವಾದಕ್ಕಂಥ ಜ್ಞಾನ ಕೂಡ ನಿತ್ಯವೇ, ಸ್ವರೂಪ ಅಂತೂ ನಿತ್ಯನೇ. ನಮಗೆಲ್ಲ ಹಾಗಲ್ಲ. ದ್ವಿವಿಧಾನಿತು ಸ್ವರೂಪಾಣಿ ಭಿನ್ನಾನಿ ಭಿನ್ನಾನಿ ತ್ರಿವಿಧಾನಿ ಚ. ಭಿನ್ನವಾದ ಕೂಡ 3 ವಿಧ. ಸ್ವರೂಪಾಣಿ ಚ ಯತ್ ಅದುಷ್ಟಂ ಇಂದ್ರಿಯಂ ಇತಿ ಅದುಷ್ಟತ್ವಂ ಮುಕ್ತಂ ತತ್ಸ್ವರೂಪೇಂದ್ರಿಯಾಣಂ ಸ್ವರೂಪಕಥನ ಮಾತ್ರ. ಅದುಷ್ಟಂ ಇಂದ್ರಿಯಂ ಅಂತ ಯಾಕೆ ಹೇಳಬೇಕಾಗಿತ್ತು? ಯಾರ ಇಂದ್ರಿಯಗಳೆಲ್ಲ ಸ್ವರೂಪಭೂತವೇ ಆಗಿದೆ, ಅದು ಸ್ವರೂಪಭೂತ, ಆಮೇಲೆ ಅದು ಅದೃಷ್ಟನೇ. ಅದು ಪುನಃ ಅದೃಷ್ಟಂ ಇಂದ್ರಿಯ ಮತ್ತು ವಿಷಯನ ಯಾಕೆ ಕೊಟ್ಟರೆ ಅದು ಅವರಿಗೆ ಹೇಗೆ ಅನ್ವಯ ಮಾಡ್ತೀರಿ ಅಂದರೆ ಅದು ಸ್ವರೂಪ ಸಂಕೀರ್ತನ ಅಷ್ಟೇ. ಇಂದ್ರಿಯ ಅಂದರೆ ಎಂಥದ್ದಪ್ಪ ಅವ್ರದ್ದು ಅಂದರೆ ದೋಷರಹಿತವಾದ ಇಂದ್ರಿಯ ಅಂತ ಸ್ವರೂಪ ಸಂಕೀರ್ತನಕ್ಕಾಗಿ ಇಟ್ಕೋಬೇಕಷ್ಟೇ. ಅದೃಷ್ಟಂ ಇಂದ್ರಿಯಂ ಇತ್ಯಾದಿ ಅದೃಷ್ಟತ್ವ ಮುಕ್ತಂ ತತ್ಸ್ವರೂಪೇಂದ್ರಿಯಾಣಂ ಸ್ವರೂಪ ಮಾತ್ರ ಕಥನ ಮಾತ್ರಂ. ಹೇಗಿದೆ ಧೂಮ, ಹೇಗಿದೆ ಅಂದರೆ ನೀಲೆ ಆಗಿದೆ ಅಂತ ಹೇಳಿದಂತೆ. ಭಿನ್ನೇಂದ್ರಿಯಾಣಮೇವತ್ತು ವಿಶೇಷಾಣಂ ಇತಿ ಜ್ಞಾಪಯಿತಂ ತದ್ವಿಭಾಗಮಾಹ. ಭಿನ್ನೇಂದ್ರಿಯಾಣಮೇವ ವಿಶೇಷಣಂ. ಹಾಗೆ ಅದೃಷ್ಟಂ ಎಂಬತಕ್ಕಂಥದ್ದು ಭಿನ್ನ ಇಂದ್ರಿಯ ಉಳ್ಳವರ ಮಾತ್ರ, ಅವರಿಂದ ಸ್ವರೂಪಕ್ಕಿಂತ ಭಿನ್ನವಾದ ಇಂದ್ರಿಯ ಉಳ್ಳವರಿಗೆ ಮಾತ್ರ ಅದು ಹೇಳಿಕೆ ಅದರ ವಿಭಾಗ, ಭಿನ್ನಗಳ ವಿಭಾಗ ಹೇಳ್ತಾರೆ. ಭಿನ್ನಾನೇ ತ್ರಿವಿಧಾನಿ ಅಂದರೆ ಸಮ್ಯಕ್ ಜ್ಞಾನ ಪ್ರಚುರಾನಿ 3 ವಿಧ. ಅದು ಸ್ವರೂಪೇಂದ್ರಿಯ ಬಿಟ್ಟು ಲಕ್ಷ್ಮೀ ಮತ್ತು ಮುಕ್ತರು ಅವರದ್ದು ಬಿಟ್ಬಿಟ್ಟು ಉಳಿದವರದ್ದು ಏನಿದ್ದಾರೆ ಅವರದು 3 ವಿಧ. ಭಿನ್ನೇಂದ್ರಿಯ ಅಂದರೆ ಮನೋವೃತ್ತಿ ರೂಪವಾದ ಇಂದ್ರಿಯ 3, ಒಂದು ದೈವ, ಒಂದು ಆಸುರ, ಒಂದು ಸಮ ಅಂತ. ಅದರಲ್ಲಿ ಸಮ್ಯಜ್ಞಾನ ಪ್ರಚುರಾಣಿ ದೈವಾನಿ. ಸಮ್ಯಜ್ಞಾನ ಪ್ರಚುರ ಅಂದರೆ ಏನು? ಯಾವಾಗಲೂ ಕೂಡ 100ಕ್ಕೆ 99 ಭಾಗದಷ್ಟು ಅವರಿಗೆ ಪ್ರಚುರ ಅಂತ ಕೊಟ್ಟಿದ್ದಾರೆ. 100ಕ್ಕೆ 100 ಅಲ್ಲ. ಕೆಲಸಕ್ಕೆ ಅವರು ಕೂಡ ಅನ್ಯಥಾ ಜ್ಞಾನ ಅಸಲಾವೇಶದಿಂದ ಬರೋದಿದೆ ಅಲ್ವಾ? ಅದಕ್ಕಾಗಿ ಮಿಥ್ಯಾಜ್ಞಾನ ಪ್ರಚುರಾಣಿ ಅಸುರಾಣಿ, ಆಸುರಾಣಿಯರು. ಉಭಯ ಸಮಾನಿ ಮಧ್ಯ. ಈಗ 3 ವಿಧ ಇದೆ. ನಾನು ಪ್ರತ್ಯಕ್ಷಂ ತ್ರಿವಿಧಂ ಇತ್ಯಸಂಗತಂ. ಪ್ರತ್ಯಕ್ಷ 3 ವಿಧ ಅಂತ ಹೇಳಿದ್ದು ಅಸಂಗತ. ಯಾಕೆ? ಅಲ್ಲಿ ಬಂದಿದ್ದು ಪ್ರಗತವಾದದ್ದೇನು? ಅದುಷ್ಟಂ ಇಂದ್ರಿಯಂ ತ್ವಕ್ಷಂ. ದೋಷರಹಿತವಾದ ಇಂದ್ರಿಯ ಇದೆಲ್ಲ ಅದೇ ಅಕ್ಷ. ಅಂದರೆ ಈಗೇನು ಹೇಳ್ತಾ ಇದ್ದೀರಿ? ಪ್ರತ್ಯಕ್ಷ ಎಂಬತಕ್ಕಂಥದ್ದು 3 ವಿಧ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ಪ್ರಮಾಣ ಹೇಳಿದ್ರಿ, ಅಲ್ಲಿ ಅಕ್ಷ ಅಂತ ಇಂದ್ರಿಯ ಅಂತ ಹೇಳಿದ್ರಿ, ಮತ್ತು ಅಸಂಗತ ಆಯ್ತಲ್ಲ. ಅಕ್ಷದ ವಿಭಾಗ ಮಾಡಬೇಕಲ್ವ ನೀವು? ಅದುಷ್ಟಂ ಇಂದ್ರಿಯಂ ತ್ವಕ್ಷಂ ಅಂಥೇಳಿ ಅಕ್ಷ ಏನಿದೆ ದೋಷರಹಿತವಾದ ಇಂದ್ರಿಯವೇ ಪ್ರತ್ಯಕ್ಷ ಅಂತ ಹೇಳಿಬಿಟ್ಟು ಈಗ ಪ್ರತ್ಯಕ್ಷ ಅಂದ್ಬಿಟ್ಟು ಅದರ ವಿಭಾಗ ಮಾಡ್ತಾ ಇದ್ದೀವಲ್ಲ ಅಂತ ಪ್ರಶ್ನೆ ಬಂದರೆ, ಪ್ರತ್ಯಕ್ಷ ಅಂದರು ಅಕ್ಷ, ಇಂದ್ರಿಯ ಅಂದರೂ ಒಂದೇ. ಅಕ್ಷ ಅಂದರೆ ಏನು? ಅಕ್ಷಯ, ನಾಶರಹಿತವಾದದ್ದು. ಕ್ಷಯೇ ಧಾತು ಅಂದರೆ ಕ್ಷಯ ಹೊಂದದೇ ಇರತಕ್ಕಂಥದ್ದು ಅಕ್ಷಯ ಅಂದರೆ. ಶಿಕ್ಷೆಯೇ ಧಾತುವಿನ ಮೇಲೆ ಆತೋ ಅನುಪಸರ್ಗೆ ಕಪ್ ಪ್ರತ್ಯಯ ಬರುತ್ತೆ. ಆತೋ ಲೋಪ ಇಟಿ ಚ ಅಂತ ಬರುತ್ತೆ. ಇದೆಲ್ಲ ಸೂತ್ರಗಳಿಂದ ಅದಾಯಿತು ಅಂತ ಮುಂದೆ ಹೇಳ್ತಾರೆ. ಅದಾಗೆ ನನ್ನ ಪ್ರತ್ಯಕ್ಷಂ ತ್ರಿವಿಧಂ ಇತ್ಯಸಂಗತಂ ಅಕ್ಷಸ್ಸೈವ ಪ್ರಗತತ್ವ. ಹಿಂದೆ ಯಾವುದು? ಅದೃಷ್ಟಂ ಇಂದ್ರಿಯಂ ತ್ವಕ್ಷಂ ಅಂತ ಅಕ್ಷ ಪ್ರಗತವಾದದ್ದು. ನೀವು ಪ್ರತ್ಯಕ್ಷ ವಿಭಾಗ ಮಾಡ್ತಾ ಇದ್ದೀವಿ. ಐಶ್ವರ್ಯ ಇತ್ಯಾದಿನ ತತ್ಸೇವ ನಿರೂಪಿತತ್ವಾಕ್ಷ. ಅದಲ್ಲದೆ ಐಶ್ವರ್ಯ ಅಂತ ಹೇಳಿದ್ದರಿಂದ ನೀವು ಪರಮಾತ್ಮನ ಅಕ್ಷ ಅಂದರೆ ಐಶ್ವರ, ಈಶ್ವರ ಅಂಥೇಳಿ ಅಕ್ಷವನ್ನೇ ಹೇಳಿದ್ದು ನೀವು, ಇಂದ್ರಿಯವನ್ನೇ ಹೇಳಿದ್ದು ನೀವು, ಸ್ವರೂಪೇಂದ್ರಿಯ ಅಂತ. ಈಗ ವಿಭಾಗ ಮಾತ್ರ ಪ್ರತ್ಯಕ್ಷ ವಿಭಾಗ ಮಾಡ್ತಾ ಇದ್ದೀರಿ. ಅದೇ ಹಾಗೆ ಅತಯೇವ ಯತ್ ಪ್ರತ್ಯಕ್ಷಮೀರಿತಂ ಏತ ಪ್ರತ್ಯಕ್ಷಮೀರಿತಂ ಇದು ಉಪಸಂಹಾರೋಪಿ ಅನುಪಬನ್ನಃ. ಏತ ಪ್ರತ್ಯಕ್ಷಮೀರಿತಂ ಅಂತ ಮಧ್ವಾಚಾರ್ಯರು ಉಪಸಂಹಾರ ಬೇರೆ ಮಾಡೋರು. ಇದರಲ್ಲಿ ಏತ ಪ್ರತ್ಯಕ್ಷಮೀರಿತಂ ಇಲ್ಲೇದೆ ನೋಡಿ. ದೈವಾಸುರಾಣಿ ಮಧ್ಯಾಹ್ನಿ ಇತ್ಯೇತದ್ದು ಪ್ರತ್ಯಕ್ಷಮೀರಿತಂ. ಪ್ರತ್ಯಕ್ಷದ್ದೇ ಹೇಳ್ತಾ ಇದ್ದೀರಿ, ಇಂದ್ರಿಯ ಅಂತ ಅಲ್ಲಿ ಹೇಳಿದ್ದೀರಿ ಅಂತ. ಅಂದರೆ ಪ್ರತ್ಯಕ್ಷ ಅಂದರೂ ಕೂಡ ಅಕ್ಷಂ ಪ್ರತಿ ಅಕ್ಷಂ ಪ್ರತ್ಯಕ್ಷಂ ಅಂತ ಪ್ರಾದಿ ಸಮಾಸ. ಪ್ರಾದಿ ಸಮಾಸ ಅಂದರೆ ಪ್ರಗತಃ ಆಚಾರ್ಯ ಪ್ರಾಚಾರ್ಯ ಅಂತ ಹೇಳ್ತೀವಲ್ಲ ಅದು. ಅಂದರೆ ಮಧ್ಯಮ ಪದಲೋಪಿ ಸಮಾಸ ಅಂತ ಅರ್ಥ. ಶಾಖಪ್ರಿಯ ಪಾರ್ಥಿವ ಶಾಖಪಾರ್ಥಿವ ಅಂತ. ತರಕಾರಿ ಅಂದರೆ ಇಷ್ಟ ಉಳ್ಳವನು, ಅಲ್ಲಿ ಪ್ರಿಯ ಎಂಬ ಶಬ್ದ ಇಲ್ಲ, ಮಧ್ಯಮ ಪದ ಲೋಪ. ಹಾಗೆ ಅಕ್ಷಂ ಪ್ರತಿ ಅಥವಾ ಅಕ್ಷಂ ಪ್ರತಿ ಸ್ಥಿತಂ, ಆ ಸ್ಥಿತ ಹೋಯಿತು. ಅದಕ್ಕೆ ಮಧ್ಯಮ ಪದ ಲೋಪಿ ಸಮಾಸ ಇಟ್ಕೋಬೇಕು ಅಂತ ಹೇಳ್ತಾರೆ. ವಿಷಯ ಐತಿ ನಿರ್ದೋಷಾನ್ ಸ್ವತ್ವ ವಿಷಯಾನ್ ಪ್ರತಿ, ಅದೇ ಹೇಳ್ತಾರೆ ಅವರು. ನಿರ್ದುಷ್ಟವಾದ ತನಗೆ ಯೋಗ್ಯವಾದ ವಿಷಯಗಳನ್ನು ಅಂದರೆ ಮೂಗು,
ಆಘ್ರಾಣೀಯ. ಹಾಗೆ ಪ್ರತಿ ಸ್ಥಿತಂ ತೈಹಿ ಸನ್ನಿಕೃಷ್ಟಂ, ಅವುಗಳಿಂದ ಸನ್ನಿಕರ್ಷ ಹೊಂದಿರುವಂಥದ್ದು. ಅನೇನ ಪ್ರಾದಿಸಮಾಸೋಯಂ ಇತ್ಯುಕ್ತಂ ಭವತಿ. ಪ್ರಾದಿಸಮಾಸ ಮಧ್ಯೋಪದಲೋಪಿ ಸಮಾಸ. ಈಗ ರಾಯಿ ನೋಡಬೇಕು. ಕುಗತಿ ಪ್ರಾದಯ ಅಂತ ನೋಡು. ಕುಗತಿ ಪ್ರಾದಯ ಇತಿ ಸೂತ್ರೇಣ ಪ್ರತಿಸ್ಥಿತಂ ಅಕ್ಷಂ ಪ್ರತ್ಯಕ್ಷಂ ಇದು ಪ್ರಾದಿಸಮಾಸ ಇತ್ಯರ್ಥಃ. ಮತ್ತು ಅವ್ಯಯಂ ವಿಭಕ್ತಿ ಇತ್ಯಾದಿನ ಅಕ್ಷಂ ಪ್ರತಿ ಪ್ರತ್ಯಕ್ಷಂ ಇತಿ ಅವ್ಯಯಭಾವತ್ವೇತು. ಮತ್ತು ಅವ್ಯಯಭಾವ ಸಮಾಸ ಹೇಳ್ಬೋದಲ್ಲ ಇಲ್ಲಿ ಅಂತ ಹೇಳಿದ್ರೆ, ಹಾಗೆ ಹೇಳಿಬಿಟ್ರೆ ಆಗ ನಮಗೆ ಅವ್ಯಯಂ ವಿಭಕ್ತಿ ಇತ್ಯಾದಿನ ಅಕ್ಷಂ ಪ್ರತಿ ಪ್ರತ್ಯಕ್ಷಂ ಇಷ್ಟೇ ಬಿಟ್ಟು ಸಾಕು. ಅವ್ಯಯಭಾವ ಸಮಾಸ ಅದು ಅಲ್ವಾ? ಅವ್ಯಯಭಾವ ಸಮಾಸ ಮಾಡಿಬಿಟ್ವಿ ಅಂದರೆ ನಾವ್ಯಯೀಭಾವಾದತೋ ಅಂ ಏನದು, ಆಮೇಲೆ ಅಂಸ್ತ್ವಪಂಚಮ್ಯಾಹ ಅಂತ. ಅಪಂಚಮ್ಯಾಹ ಪಂಚಮಿ ಬಿಟ್ಟು ಬೇರೆ ಯಾವ ವಿಭಕ್ತಿಯಲ್ಲಿ ಬರಲ್ಲ. ಇಲ್ಲಿ ಅಕ್ಷಂ ಪ್ರತಿ ಅಕ್ಷಂ ಪ್ರತಿ ಸ್ಥಿತಸ್ಯ ಅಂತ ಷಷ್ಠಿ ಭಕ್ತಿ ಹೇಳ್ತಾ ಇದ್ದೀವಿ ನಾವು, ಅದು ಕೊಡೋದಿಲ್ಲ ಅಂತ. ವಿಭಕ್ತೇ ಅಂಪ್ರತ್ಯೋಕ್ತಿಯ ಪ್ರತ್ಯಕ್ಷಂ ಇತ್ಯೇವ ಭಾವ್ಯ ನದು ಪ್ರತ್ಯಕ್ಷಸ್ಯ ಲಕ್ಷಣಮಃ ಅಂತ ಹೇಳಿ ಬರೋಲ್ಲ. ಯಾಕೆ ಪಂಚಮಿ ಅಲ್ವಲ್ಲ, ಅದಕ್ಕೋಸ್ಕರ ಪ್ರಾದಿಸಮಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಹೋದರೆ ಸನ್ನಿಕೃಷ್ಟ ಮನೇನ ಪ್ರಾದಿಸಮಾಸ ಇತ್ಯುಕ್ತಂ ಭವತಿ. ಅವಿಭಾವತ್ವೇ ತು ಪ್ರತ್ಯಕ್ಷಸ್ಯ ಇತಿ ಷಷ್ಠಿನ ಶ್ರೂಯೇತ. ಯತಃ ಅಕ್ಷಮೇವ ನಿರ್ದೋಷ ಸ್ವಗೋಚರ ಸನ್ನಿಕೃಷ್ಟಂ ಪ್ರತ್ಯಕ್ಷಂ ಇದು ಕೀರ್ತಿತಂ ಶಾಬ್ದಿಕೈಃ. ವೈಯಾಕರಣ ಕೂಡ ಹೀಗೆ ಹೇಳಿದ್ದಾರಂತೆ. ಅಕ್ಷಮೇವ ನಿರ್ದೋಷಂ ಸ್ವಗೋಚರ ಸನ್ನಿಕೃಷ್ಟಂ ಪ್ರತ್ಯಕ್ಷಂ ಅಂದರೆ ನಿರ್ದುಷ್ಟವಾದ ಇಂದ್ರಿಯ ಇದಲ್ಲ, ಅದೇನೇ ತನ್ನ ವಿಷಯಕ್ಕೆ ಸಂಪರ್ಕ ಹೊಂದಿದಾಗ ಪ್ರತ್ಯಕ್ಷ ಅನ್ಸ್ಕೊಳ್ಳುತ್ತೆ ಅಂತ ಕಣ್ಣಿಗೆ ಹೇಳಿಬಿಟ್ಟಿದ್ದಾರೆ ಅವರು. ನತು ಅರ್ಥಾಂತರಂ ಅತಃ ಅನಧಿಭಿನ್ನತ್ವಾತ್ ನಾ ಕಶ್ಚಿದ್ ವಿರೋಧ. ಅಂದರೆ ಅಕ್ಷ ಅಂದರೂ ಪ್ರತ್ಯಕ್ಷ ಅಂದ್ರೂ ಏನು ವ್ಯತ್ಯಾಸ ಏನಿಲ್ಲ. ನಿರ್ವಚನ ಪ್ರಸಂಗಾತ ಅಕ್ಷಶಬ್ದಮಪಿ ನಿರ್ವಕ್ತಿ. ಮತ್ತು ನಿರ್ವಚನ ಮಾಡಲಿಕ್ಕೆ ಹೊರಟಿದ್ದಾರೆ, ಅಕ್ಷ ಅಂದ್ರೇನು ಗೊತ್ತಾಗಿಲ್ಲ ನಮಗೆ ಅಲ್ವಾ, ಬರೀ ಕಣ್ಣು ಅಂತ ಅಷ್ಟೇ ತಿಳ್ಕೊಂಡಿದ್ದೇವೆ. ಅದಕ್ಕೆ ಅಕ್ಷಯಂ ಅಂದರು. ಅಂದರೆ ಪರಮಾತ್ಮನ ಸ್ವರೂಪೇಂದ್ರಿಯ ಅಕ್ಷಯ, ನಾಶ ಹೊಂದೋದಿಲ್ಲ. ನಾ ಕ್ಷೀಯತೆ ಇದೆ ಅಕ್ಷಯ, ಕ್ಷಯ ಧಾತು ನೋಡಿ. ಕ್ಷಯ ಅವರೇ ಬಂದು ಏತೇನ ನನ್ ಉಪಪದಾತ್ ಅಲ್ವಾ. ಅಕ್ಷಯ ಅಂತ ಹೇಳುವಾಗ, ಅಕ್ಷ ಅಂತ ಹೇಳುವಾಗ ನನ್ ಎಂಬತಕ್ಕಂಥದ್ದು ಅಕಾರ ಇದೆ ಅಲ್ವಾ. ನಾ ಕ್ಷಯಂ ಯಾತಿ ಇತಿ ಅಕ್ಷಯಂ. ಯಾವ ಇಂದ್ರಿಯವು ನಾಶವೇ ಅದು ಸ್ವರೂಪೇಂದ್ರಿಯಕ್ಕೆ ಹೇಳಿದ್ದು. ನಮಗೂ ಸ್ವರೂಪೇಂದ್ರಿಯ ಇದ್ದೇ ಇದೆ. ಸಂಸಾರ ಅವಸ್ಥೆಯಲ್ಲಿ ಅಹಂಕಾರ ಇರೋದರಿಂದ ನಮಗೆ ಉಪಚಯ ಅಪ್ಚಯ ಆಗ್ತಾ ಇರುತ್ತೆ ಅಷ್ಟೇ ಅಲ್ವಾ. ಕ್ಷೈಕೈತಿ ಅಸ್ಮಾತ್ ಧಾತು ಆದೋ ಅನುಪಸರ್ಗಕಃ ಇತಿ ಕಪ್ ಪ್ರತ್ಯಯ ಇತ್ಯುಕ್ತಂ ಭವತಿ. ಕಪ್ ಪ್ರತ್ಯಯ ಬಂತು, ಅದಕ್ಕೆ ಅಕ್ಷ ಕಪ್ ಪ್ರತ್ಯಯಲ್ಲಿ ಕ ಹೊಟ್ಟೋದ್ರೆ ಆ ಮಾತ್ರ ಉಳಿತು ಅಲ್ವಾ. ಅದೇ ಆಯಿತು. ಅಕ್ಷಯ ಅಂತಾಯಿತು. ಅಕ್ಷಯಂ ಅಕ್ಷಂ ಇತಿ ನಿರ್ವಚನಂ ಕಿಂ ಅನ್ವರ್ಥಂ ಉಥ ನೇತಿ ಶಂಕಾಯ. ಏನ್ರಿ ಅಕ್ಷಯಂ ಎಂಬತಕ್ಕಂಥದ್ದು ಏನಿದೆ ಅದು ಅಕ್ಷಂ ಅಂತ ನಿರ್ವಚನ ಮಾಡಿದ್ರಿ. ಅಂದರೆ ಅಕ್ಷ ಅಂದರೆ ಅಕ್ಷಯ ಅಂತ ಹೇಳಿದ್ರಿ ಅಲ್ವಾ. ಇದು ಅನ್ವರ್ಥನೋ ಅಥವಾ ಸುಮ್ಮನೆ ಹೇಳಿದ್ದ ನಾಶ ಹೊಂದದೇ ಇರುವಂತಹದ್ದು. ಅಂದರೆ ಅದು ಎಷ್ಟೋ ಹೇಳ್ತೀವಿ, ಅವನು ಬಿಡಪ್ಪ ಚಿರಂಜೀವಿ ಅಂತ, ಏನು ಸಾಯೋದೇ ಇಲ್ವ ಅವನು ಅಲ್ವಾ. ಹೆಸರೇನೋ ಚಿರಂಜೀವಿ ಇಟ್ಬಿಟ್ರು ಅಂದರೆ ಅವ್ನು ಸಾಯೋದೇ ಇಲ್ಲ ನನ್ನ ಕಡೆಗೆ. ಹಾಗಾದ್ರೆ ಎಲ್ಲರೂ ಅದೇ ಇಟ್ಬಿಡ್ತಾರೆ ಅಷ್ಟೇ, ಆಗಿಲ್ಲ. ಮತ್ತು ನಿರ್ವಚನ ಏನರ್ಥ ಅದು? ಅಕ್ಷಂ ಅಂದರೆ ನಿರ್ವಚನ ಅಂದರೆ ಅನ್ವರ್ಥ. ಅದು ಅಂದರೆ ನಾಶ ಹೊಂದದೇ ಇರತಕ್ಕಂಥ ಸ್ವರೂಪೇಂದ್ರಿಯಗಳಂತೆ ಅರ್ಥ. ಅದು ಪರಮಾತ್ಮ ಮತ್ತು ಲಕ್ಷ್ಮೀ ಮತ್ತು ಮುಕ್ತರಿಗೆ. ಶಂಕರಮಃ ಪುರುಷಸ್ಯ ಸ್ವರೂಪ ಇತಿ. ಪರಮಾತ್ಮಂದೇ ಸ್ವರೂಪ ಅಥವಾ ಜೀವನ ಸ್ವರೂಪ. ಏತತ್ತು ನಿರ್ವಚನಂ ಪುರುಷಸ್ಯ ಈಶ್ವರಾದೇಹೇ ಸ್ವರೂಪೇ ಅಕ್ಷೇ ಮುಖ್ಯಂ ಅನ್ವರ್ಥಮೇವ. ಈ ಅರ್ಥ ಎಂಬತಕ್ಕಂಥದ್ದು ಜೀವನಲ್ಲಿ, ಮುಕ್ತರಲ್ಲಿ, ಆಮೇಲೆ ಪರಮಾತ್ಮನಲ್ಲಿ ಮುಖ್ಯ ಅರ್ಥ, ಮುಖ್ಯವಾಗಿ ಅನ್ವರ್ಥ. ತದನ್ಯತ್ರ ವಿಭಿನ್ನೇ ಅಕ್ಷಶಬ್ದಸ್ಯ ಉಪಚಾರ. ಅಂದರೆ ಸ್ವರೂಪಕ್ಕಿಂತ ಭಿನ್ನವಾದ ಇಂದ್ರಿಯ ಎಂಬ ಅರ್ಥದಲ್ಲಿ ಅದು
ಕುತಃ ಯತಃ ಸ್ವರೂಪೇಣ ನಿತ್ಯಸ್ಯಾಪಿ ತಸ್ಯ ಸೃಷ್ಟಿಕಾಲೇ. ಯಾಕೆ ಹಂಗೆ ಹೇಳಬೇಕು? ಜೀವಾತ್ಮನಿಂದ ಭಿನ್ನವಾಗತಕ್ಕಂಥ ಇಂದ್ರಿಯವನ್ನೂ ಕೂಡ ಸ್ವರೂಪಭೂತ ಅಂತ ಹೇಳಿಬಿಡ್ಬೋದಲ್ಲ ಅಂತ ಪ್ರಶ್ನೆ ಬಂದರೆ, ಯಾಕೆಂದರೆ ನಿತ್ಯಸ್ಯಾಪಿ ಸ್ವರೂಪೇಣ ನಿತ್ಯನೇ ಇಂದ್ರಿಯ, ಆದರೂ ಕೂಡ ಸೃಷ್ಟಿಕಾಲದಲ್ಲಿ ಭೌತಿಕ ಅಹಂಕಾರದಿಂದ ಅವಯವ ಉಪಜಯ ಹೊಂದತ್ತೆ. ಆಮೇಲೆ ಪ್ರಳಯ ಕಾಲದಲ್ಲಿ ಅಪಜಯ ನಾಶ ಹೊಂದತ್ತೆ. ಉತ್ಪತ್ತಿ ನಾಶ ಇರೋದರಿಂದ ಈ ಭೌತಿಕ ಇಂದ್ರಿಯ ಏನಿದೆ ಅದು ಗೌಣ ನಾವು ಹೇಳಬೇಕು. ಅಕ್ಷ ಅಂದರೆ ಪ್ರಳಯ ಚ ತದ್ ಅಪಜಯ ಲಕ್ಷಣ ಕ್ಷಯಶ್ಚ ಅತಃ ಮುಖ್ಯ ಅಸಂಭವಾತ್ ಏಕದೇಶ ಅಕ್ಷಯತ್ವ ನಿಮಿತ್ತ ಗೌಣೀ ವೃತ್ತಿ. ಸಿಂಹೋ ದೇವದತ್ತ ಅಂತ ಹೇಳಿದಂತೆ ಗೌಣೀ ವೃತ್ತಿ ಇದಷ್ಟೇ. ಏತೇನ ಅನುಭವಸ್ಯ ಪ್ರತ್ಯಕ್ಷಾದಿತ್ರಯ ಅನಂತರ್ಭೂತಸ್ಯ ಪ್ರಮಾಣತ್ವಾಭಾವಾತ್ ಕಥಂ ಐಕ್ಯಾಗಮಸ್ಯ ತದ್ ನಿರೋಧೇನ ಅಪ್ರಾಮಾಣ್ಯ ಮುಚ್ಯತೆ ಇತಿ ಶಂಕಾ ಪರಿಹೃತ ಭವತಿ. ಒಂದು ಪ್ರಶ್ನೆ ಬಂದಿತ್ತು. ಏತೇನ ಅನುಭವಸ್ಯ ಪ್ರತ್ಯಕ್ಷಾದಿತ್ರಯ ಪ್ರತ್ಯಕ್ಷಾದಿತ್ರಯ ಅನಂತರ್ಭೂತಸ್ಯ. ಅನುಭವ ಇದು ನೀವು ಹೇಳ್ತಾ ಇರೋದು. ಈಗ ಸ್ವರೂಪ ಅನುಭವವನ್ನು ಹೇಳ್ತಾ ಇರೋದು. ಆ ಅನುಭವ ಎಂಬತಕ್ಕಂಥದ್ದು ಸಾಕ್ಷಿಯಿಂದ ಬಂದಿರೋದು. ಈ ಮೂರು ಪ್ರತ್ಯಕ್ಷ ಅನುಮಾನ ಆಗಮದಲ್ಲಿ ಸೇರಲಿಲ್ಲ. ಮತ್ತು ಇದನ್ನು ಹೆಂಗೆ ವಿಭಾಗ ಮಾಡಿದ್ರಿ ನೀವು? ಅದು ಹೇಳೇ ಇಲ್ವಲ್ಲ ಅದನ್ನು ಅಂತ ಪ್ರಶ್ನೆ ಬಂದ. ಅದು ಕೂಡ ಹೋಯಿತು. ಯಾಕೆಂದರೆ ಅಕ್ಷ ಅಂದರೆ ಸ್ವರೂಪಭೂತವಾದ ಇಂದ್ರಿಯ ಅಂತ ಅರ್ಥ ಇದೆ, ಭಿನ್ನ ಇಂದ್ರಿಯ ಅಂತ ಕೂಡ ಇದೆ ಅಂತ ಹೇಳಿದ್ದರಿಂದ ಏತೇನ ಅನುಭವಸ್ಯ ಪ್ರತ್ಯಕ್ಷಾದಿತ್ರಯ ಅನಂತರ್ಭೂತಸ್ಯ. ಅಂತರ್ಭೂತವಾಗಿಲ್ಲ. ಪ್ರಮಾಣತ್ವ ಅಭಾವಾತ್. ಅದು ಪ್ರಮಾಣವೇ ಅಲ್ಲ ಅನುಭವ ಎಂಬುದು. ಕಥಂ ಐಕ್ಯಾಗಮಸ್ಯ ತದ್ವಿರೋಧೇನ ಅಪ್ರಾಮಾಣ್ಯ ಮುಚ್ಚದೆ. ಅನುಭವ ವಿರೋಧ ಹೇಳಿದ್ವಿ ನಾವು ಹಿಂದೆ. ಯಾವುದು? ವೇದಗಳಿಂದ ನಮಗೆ ಜ್ಞಾನ ಬರ್ತಾ ಇದೆ. ವೇದಗಳಿಂದ ಏನು ಜ್ಞಾನ ಬರ್ತಾ ಇದೆ? ಪರಮಾತ್ಮ ನಾವು ಭಿನ್ನ ಅಂತ ಜ್ಞಾನ ಬರ್ತಾ ಇದೆ. ಈ ಅನುಭವ ವಿರೋಧ ಬರುವುದರಿಂದ ಐಕ್ಯಾಗಮಕ್ಕೆ ಅಪ್ರಮಾಣ ಅದು ಅಂತ ಹೇಳಿದ್ವಿ. ಪ್ರಮಾಣವೇ ಅಲ್ವಲ್ಲ ಅದು, ಮೂರಲ್ಲಿ ಸೇರಬೇಕದು. ಮೂರಲ್ಲಿ ಸೇರಿಲ್ಲ ಅಂದಮೇಲೆ ಅದು ಪ್ರಮಾಣ ಆಗೋದಿಲ್ಲ. ಆದ್ದರಿಂದ ಅನುಭವ ಎಂಬುದು ಹೇಗಾಯಿತು ಅಂದರೆ ಅನುಭವ ಕೂಡ ಸೇರಿದೆ. ಸ್ವರೂಪ ಅಂತ ಹೇಳಿದ್ದರಿಂದ ಸ್ವರೂಪ ಎಂಬುದು ಅನುಭವ ವಿರೋಧ ಅಂತ ಹೇಳಿದ ಸಾಕ್ಷಿ ಅಂತ ಹೇಳಿದಾಗಾಯಿತು. ಸ್ವರೂಪೇಂದ್ರಿಯ ಅಭಿವ್ಯಕ್ತಸ್ಯ ಅನುಭವಸ್ಯ ಪ್ರತ್ಯಕ್ಷ ಅಂತರ್ಭೂತತ್ವ. ಸ್ವರೂಪೇಂದ್ರಿಯದಿಂದ ಅಭಿವ್ಯಕ್ತವಾದ ಅನುಭವ ಏನಿದೆ ಅದು ಪ್ರತ್ಯಕ್ಷದಲ್ಲಿ ಅಂತರ್ಭೂತವಾಗಿದೆ. ಪ್ರಮಾಣತ್ರಿತ್ವ ಸಿದ್ಧಯೇ ಸಂಭವ ಪರಿಶೇಷಾದೀನಾಂ ಅಂತರ್ಭಾವಮಾಹ. ಇನ್ನೆರಡು ಉಳಿದಿತ್ತು. ಮೂರೇ ಪ್ರಮಾಣ ಅಂತ ಹೇಳಬೇಕೀಗ. ಪ್ರಮಾಣ ತ್ರಿತ್ವ ಸಿದ್ಧಿಗೋಸ್ಕರವಾಗಿ ಸಂಭವ ಪರಿಶೇಷಾದೀನಾಂ ಇನ್ನೆರಡು ಉಳಿದಿತ್ತು. ಸಂಭವ ಮತ್ತು ಪರಿಶೇಷ. ಸಂಭವ ಅಂದರೆ ಸಂಭವನೀಯತೆ, ಪರಿಶೇಷ ಅಂದರೆ ಉಳಿಕೆ. ಅದು ಉಳಿದಿರೋದು ಪರಿಶೇಷ. ನಾನು ಹೇಳಿದಲ್ಲ, ಚೈತ್ರ ಮೈತ್ರರಲ್ಲಿ ಮೈತ್ರ ಎಂಬತಕ್ಕಂಥದ್ದು ಈ ವಸ್ತುನ ಕದ್ದಿಲ್ಲ. ಪರಿಶೇಷ ಇವನು ಕದ್ದ. ಪರಿಹಿತ ಭವತಿ. ಉಪಪತ್ತಿ ಇತಿ ವ್ಯಾಪ್ತಿಸ್ಮರಣಂ ಅಪೇಕ್ಷೆಯ ಅರ್ಥಪ್ರಮಿತಿ ಜನಕತ್ವಾತ್ ಸಂಭವಾದಿಕಮಪಿ ಪ್ರಮಾಣಂ ಅನುಮೈವ. ವ್ಯಾಪ್ತಿಸ್ಮರಣಂ ಅಪೇಕ್ಷ. ವ್ಯಾಪ್ತಿಯ ಒಂದು ಸ್ಮರಣಾದಿಗಳನ್ನು ಇಟ್ಕೊಂಡೇ ನಮಗೆ ಯಥಾರ್ಥ ಜ್ಞಾನ ಉಂಟು ಮಾಡ್ತಾ ಇರುವುದರಿಂದ ಸಂಭವಾದಿಗಳು ಕೂಡ ಪ್ರಮಾಣವೇ. ಅದು ಅನುಮಾನದಲ್ಲಿ ಸೇರಿಬಿಡುತ್ತೆ. ಹೇಗಲ್ಲಿ ಯಾರ ಹತ್ರ 100 ರೂಪಾಯಿ ಇದೆ ಅಂಥವ್ರ ಹತ್ರ 50 ರೂಪಾಯಿ ಇದ್ದೇ ಅಲ್ವಾ? ಇದಕ್ಕೇನು ಹೇಳ್ತಾರೆ? ಶತೆ ಪಂಚಾಶನ್ಯಾಯ ಅಂತ. 100 ರೂಪಾಯಿ ಇದ್ದ ಮೇಲೆ 50 ರೂಪಾಯಿ ಇರೋಲ್ವಾ? ಇದ್ದೇ ಇರುತ್ತೆ. ಹಾಗೆ ಅನುಮಾನ ಹೇಗೆ? ದೇವದತ್ತ 50 ರೂಪ್ಯಕವಾನ್. ಯಾಕೆ ಅಂದರೆ ಶತರೂಪವತ್ವ ಅನುಮಾನ ಆಗುತ್ತೆ. ಹಾಗೆಯೇ ಹನುಮಾನ್ ಎಷ್ಟು ದಶಯೋಧನ ಲಂಘನ ಸಾಮರ್ಥ್ಯವಾನ್. ಯಾಕೆ ಅಂದರೆ ಶತಯೋಧನ ಸಾಮರ್ಥ್ಯವತ್ವಾದ ಅನುಮಾನದಲ್ಲಿ ಸೇರಿಬಿಡ್ತದೆ. ವ್ಯಾಪ್ತಿ ಮತ್ತು ಅದನ್ನು ಮಾಡ್ಕೊಂಡು ಬರೋದ್ರಿಂದ ಅದು ಪ್ರಮಾಣವೇ ಆಯಿತು, ಅನುಮಾನದಲ್ಲಿ ಸೇರುತ್ತೆ. ಸಂಭವಾದಿಗಳು ಹಾಗೆ. ಚೈತ್ರ ಮತ್ತು ಮೈತ್ರಿ ಏನಿದೆ ಅವರಲ್ಲಿ ಚೈತ್ರ ಏನಿದ್ದಾನೆ, ಮೈತ್ರ ಎಂಬತಕ್ಕಂಥವನು ಅವನು ಕಳ್ಳತನ ಮಾಡಿಲ್ಲ ಅಂದರೆ ಉಳಿದವನು ಕಳ್ಳ ಸಿದ್ಧ ಆಯಿತು. ಹಾಗೆ ಹೇಳಬೇಕು. ಚೈತ್ರ ಯಾಕೆಂದರೆ ತಸ್ಕರವಾನ್ ಅಥವಾ ಚೈತ್ರ ಸ್ಥೇನ. ಚೈತ್ರ ತಸ್ಕರ ಕಳ್ಳ.
ಯಾಕೆ ಅಂದರೆ ಚೈತ್ರಮೈತ್ರ್ಯೋ ಮಧ್ಯೆ ಮೈತ್ರಸ್ಯ ತತ್ಸ್ಕರತ್ವಾತ್ ಅದು ಅನುಮಾನವೇ. ಏವಂ ಐತಿಹ್ಯಸ್ಯಾಪಿ ಆಗಮೆ ಅಂತರ್ಭಾವ ವಾಚ್ಯ. ಐತಿಹ್ಯ ಅಂತಿದೆ, ಇತಿಹಾಸ ಅದು ಅಪ್ರಮಾಣನ, ನಡೆದಿದ್ದಲ್ಲ ಅದಲ್ಲ. ಈಗ ಹೇಳಿದ್ರಲ್ಲ ಅಪ್ರಮಾಣವೇ. ಅವನ್ಯಾರು ಮೆಕಾಲ್ ಎಂಬುದು ಮಾಡಬಹುದು ಅನ್ನೋದು ನಮ್ಮ ಇದೆಲ್ಲ. ದ್ರಾವಿಡ್ ಬಂದರು, ಅವರು ಓಡಿಸಿದ್ರು, ಆರ್ಯರು ಬಂದರು ಓಡಿಸಿದ್ರು, ಹೀಗೆ ಬರೀ ಸುಳ್ಳೆ ಎಲ್ಲ ನಮ್ಮ ಧರ್ಮ ಹಾಳು ಮಾಡ್ಬೋದ. ದೊಡ್ಡ ದೈತ್ಯ ಅವನು. ಸ್ಕೂಲ್ಗಳೆಲ್ಲ ತಯಾರು ಮಾಡಿ ಅದೆಲ್ಲ ಧರ್ಮ ಸ್ಥಾಪನೆ ಮಾಡ್ಬೋದ. ಹೋಗುವಾಗ ಹೇಳೇ ಹೋದ ಅವನು, ನಮ್ಮನ್ನು ಓಡಿಸಿದ್ರೇನ್ರಿ, ನಮ್ಮ ಧರ್ಮಗಳಲ್ಲಿ ತುಂಬಿಸ್ಬಿಟ್ಟಿದ್ದೀವಿ ಅಂದ್ಬಿಟ್ಟ. ಅಷ್ಟು ಶಾಲೆಗಳಲ್ಲಿ ತಯಾರು ಮಾಡಿ. ಹಾಗಲೇ ಅದು ಇಲ್ಲ ಐತಿಹ್ಯಂ. ಆದ್ದರಿಂದ ಇತಿಹಾಸವೂ ಕೂಡ ಅದು ಪ್ರಮಾಣವೇನೆ, ಅದು ಆಗಮದಲ್ಲಿ ಅಂತರ್ಭಾವ ಹೊಂದತ್ತೆ. ಹೇಗೆ? ಶಬ್ದದಿಂದ ಜ್ಞಾನ ಬರೋದು. ಶಬ್ದ ಜ್ಞಾನ ಬರೋದ್ರಿಂದ ಈಗ ಮಹಾಭಾರತ ಕಥೆ ಬರೆದಿದ್ದ್ಯಾರು? ವೇದವ್ಯಾಸರು ಬರೆದಿದ್ದಾರೆ. ರಾಮಾಯಣ ಬರೆದಿದ್ದ್ಯಾರು? ವಾಲ್ಮೀಕಿ ಋಷಿ ಬಂದಿದ್ದಾರೆ. ಇನ್ನೆಲ್ಲ ಇನ್ನು ಯಾವುದಾದ್ರೂ ನಮಗೆ ಕಥೆಗಳೆಲ್ಲ ಬಂದಿತ್ತು ಅಂದರೆ ಅದೆಲ್ಲ ಒಬ್ಬರು ಯಾರೋ ಜ್ಞಾನಿಗಳು ಯಾರೋ ಬರೆದಿರ್ತಾರೆ. ಹಾಗಾದರೆ ಅವರು ಆಪ್ತರಾದ್ದರಿಂದ ನಮಗೆ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಪ್ರಮಾಣ ಅಂತ ಆಯಿತು. ಹಾಗಾದರೆ ಆಗಮದಲ್ಲೇ ಸೇರಿಬಿಡ್ತು. ಅರ್ಥಾಪತ್ಯಾದೀನಿ ವಾದಿಭಿ ಪೃಥಕ್ ಪ್ರಮಾಣತೆ ಅಂಗೀಕೃತಾನಿ ನತು ಸಂಭವಾದೀನಿ ಅಲ್ವಾ? ಅವರೇ ಮಾಡಿದ್ದಾರೆ. ಅರ್ಥಾಪತ್ಯಾದೀನಿ ವಾದಿಭಿ ಪೃಥಕ್ ಪ್ರಮಾಣತೆ ಅಂಗೀಕೃತಾನಿ. ಅದು ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪಿದ್ದಾರೆ. 6 ಪ್ರಮಾಣ ಒಪ್ತಾರೆ ತಾರ್ಕಿಕರು. ಆದರೆ ನತು ಸಂಭವಾದಿಗಳನ್ನು ಅವರು ಒಪ್ಪಿಲ್ಲ. ಇದೆಲ್ಲ ಸೇರಿಸ್ಬಿಡ್ತಾರೆ. ಕಿಂತು ಪ್ರಾತೀತಿಕಮೇವ, ಅದು ಪ್ರತೀತಿ ಬರುತ್ತಷ್ಟೇ. ಎಲ್ಲಿ ಸೇರಿಸಬೇಕು ಅವ್ರಿಗೆ ಗೊತ್ತಾಗಿಲ್ಲ. ತೇಷಾಂ ಪೃಥಕ್ತ್ವ ಮಿತಿ ಜ್ಞಾಪನಾಯ ವಿಪ್ರಕರ್ಷೇಣ ಅಂತರ್ಭಾವೋಕ್ತಿ. ಅದನ್ನು ಕೂಡ ಇಲ್ಲಿ ಅಂತರ್ಭಾವ ಮಾಡಿದರು. ಪ್ರತ್ಯಕ್ಷ ಶಬ್ದೇ ನಿರುಕ್ತೆ ಅನುಮಾನ ಶಬ್ದೇ ಚ ಪ್ರಸ್ತುತೆ ಅಲ್ವಾ? ನಿರ್ವಚನ ಜಿಜ್ಞಾಸಾಯ ತತ್ಸೂಚಿಯನ್ನು. ಪ್ರತ್ಯಕ್ಷ ಶಬ್ದವನ್ನು ನಿರ್ವಚನೆ ಮಾಡಿದ್ರೆ ಅನುಮಾನ ಶಬ್ದವನ್ನು ಮಾಡಿಲ್ಲ, ಅದು ಪ್ರಸ್ತುತವಾಗಿದೆ. ಅನುಮಾನ ಅಂದರೆ ಏನು ಹೇಳಬೇಕು? ಹಾಗಾದರೆ ಅನುಮಾನ ಅಂದರೆ ಪ್ರತ್ಯಕ್ಷ ಅಥವಾ ಆಗಮಗಳನ್ನು ಅನುಸರಿಸಿಯೇ ಇದು ಮಾನ ಅಷ್ಟೇ ಹೊರತಾಗಿ ಸ್ವತಂತ್ರವಾಗಿ ಅಲ್ಲ ಅಂತ ನಿರುಕ್ತಿ ಹೇಳಿದಾಗಾಯಿತು. ಅನುಸತ್ಯಮಾನಂ ಅನ್ನೋ ಹೇಳ್ತಾ ಇದ್ದಾರೆ. ಹಾಗೆ ಅದು ಅನುಕೂಲಾಭ್ಯಾಂ ಪ್ರತ್ಯಕ್ಷ ಆಗಮಾಭ್ಯಾಂ ಉಪಾಧಿ ಪ್ರತಿಪಕ್ಷ ನಿರಾಸಾದೆ. ಯಾವತ್ತೂ ಕೂಡ ಒಂದು ಅನುಮಾನ ಹೇಳಿದಾಗ ಅದಕ್ಕೆ ಉಪಾಧಿ ದೋಷ ಬಂದ್ಬಿಡ್ತು ಅಂತ ಹೇಳಿದ್ರೆ ಹಾಗೇನಂತ ಅದು ಅಪ್ರಮಾಣ ಆಗಿಬಿಡುತ್ತೆ. ಆ ಉಪಾಧಿ ದೋಷ ಪರಿಹಾರ ಮಾಡೋದು ಹೇಗೆ? ನಾವು ಒಂದು ಪ್ರತ್ಯಕ್ಷದ ಬೆಂಬಲ ಇದ್ದರೆ, ಒಂದು ಆಗಮ ಬೆಂಬಲ ಇದ್ದರೆ. ಹಾಗೆ ಹೇಳ್ತಾ ಇದ್ದಾರೆ ಅನುಕೂಲಾಭ್ಯಾಂ ಪ್ರತ್ಯಕ್ಷ ಆಗಮಾಭ್ಯಾಂ. ಅನುಮಾನಕ್ಕೆ ಅನುಕೂಲವಾದಕ್ಕಂಥ ಪ್ರತ್ಯಕ್ಷ ಮತ್ತು ಆಗಮಗಳಿಂದ ಉಪಾಧಿ ಪ್ರತಿಪಕ್ಷ ನಿರಾಸ. ಉಪಾಧಿ ಎಂಬ ಒಂದು ಪ್ರತಿಪಕ್ಷವನ್ನು ನಿರಾಸ ಮಾಡಿದ ಮೇಲೆ ಪ್ರಮಾಣತಾಂ ಅರ್ಥನಿಶ್ಚಾಯಕತಾಂ ಯಾತಿ, ಅದು ಪ್ರಮಾಣ ಅನಿಸ್ಕೊಳ್ಳುತ್ತೆ. ಅನ್ಯಥಾ ಅಂದರೆ ಉಪಾಧ್ಯಾದಿಗ್ರಸ್ತತ್ವೇ, ಉಪಾಧಿಗ್ರಸ್ತವಾಯಿತು ಅಂದರೆ ತಸ್ಯ ನೀತತ್ವ ನಿಶ್ಚಯೇತೃತ್ವ ನಾಸ್ತಿ. ನೀತತ್ವ ಇಲ್ಲ ಅಂದರೆ ನಿಯಮೇನ ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರಲ್ಲ, ಕಾಮಾಚ್ಯ ನಾನುಮಾನಾಪೇಕ್ಷಾವು ಯಥಾ ಕಾಮಂ ಹಿ ಅನುಮಾತುಂ ಶಕ್ಯತೆ. ಹಾಗೆ ಅಶ್ವಸ್ಯ ಶೃಂಗಿತ್ವಾದವಪಿ. ಬಂಜೆ ಇದ್ದಾಳಲ್ಲ ಅವಳು ಕೂಡ ಮಕ್ಕಳಂತ ಹಡದವಳು ಅಂತ ಹೇಳ್ಬೋದು. ಯಾಕೆ? ಹೆಣ್ಣಾದ್ದರಿಂದ. ಯಾಕೆ? ಬೆಂಬಲ ಇದೆ, ಪ್ರತ್ಯಕ್ಷ ಬೆಂಬಲ ಇದೆ. ಯಾಕೆ? ಯಾರಾದರೂ ಬಂಜೆ ಆದವಳು ಮಕ್ಕಳನ್ನು ಹಡೆದಿದ್ದರೆ ಆಗ್ತಾಯಿದೆ, ಅದಿಲ್ಲ. ಇನ್ನು ಅಶ್ವ ಶೃಂಗಿ ಪಶುತ್ವ ಗೋರ್ವತ್ ನೋಡ್ರಿ, ಏನೋ ಇದಕ್ಕೆಲ್ಲ ಪ್ರತ್ಯಕ್ಷದ ಬೆಂಬಲ ಇಲ್ಲ. ಯಾವುದಾದ್ರೂ ಕುದುರೆಗೆ ಒಂದೆರಡು ಕೊಂಬಿದ್ದದ್ದು ನಾವು ನೋಡಿದರೆ ಬೆಂಬಲ ಬರ್ತಾಯಿದೆ. ಹೋಲಿ ಇಲ್ಲಿ ಬೇಡ್ರೆ ಆಗಮದಲ್ಲೂ ಹೇಳಿ. ಯಾಕೆ ಅಂದರೆ ಪರಮಾತ್ಮನಿಗೆ ಕೊಂಬುಗಳಿಲ್ಲದೆ ಇರತಕ್ಕಂಥ ಪ್ರಾಣಿಗಳು ಸೃಷ್ಟಿ ಮಾಡಿದ್ದಾರಲ್ಲ, ಎಲ್ಲಕ್ಕೂ ಕೊಂಬೆ ಹಾಕಿರಲಿಲ್ಲ. ಕುದುರೆಗೆ ಅದಕ್ಕೆಲ್ಲ ಕೆಲವು ಕೊಂಬಿಳಿಲ್ವಲ್ಲ. ಯಾಕೆ? ಕೊಂಬಿರೋದು ಯಾವುದಕ್ಕೋಸ್ಕರವಾಗಿ? ಅದರ ರಕ್ಷಣೆಗೋಸ್ಕರವಾಗಿ ಅಲ್ವಾ? ಕೆಲವು ಕೊಬ್ಬಿನಿಂದಲೇ ಮಾಡಬೇಕು ಅಂತ ಹೇಳಿದ್ರೆ, ಈಗ ಜಿರಾಫೆ ಅದೆಲ್ಲ ಅದು ಕಾಲಿಂದಲೇ ಒದ್ದು ಓಡಿಸೋದು. ಅದು ಯಾವ ಪ್ರಾಣಿ ಬಂದರೂ ಕೂಡ ಕಾಲಿಗೆ ಒದ್ದು ಓಡಿಸುತ್ತೆ.
ಅಂದರೆ ಕಾಲೇ ಅದಕ್ಕೆ ರಕ್ಷಣೆಗೆ ಅಷ್ಟೇ ಸಾಕು, ಅದಕ್ಕೆ ಬಿಟ್ಟಿಲ್ಲ. ಇವ್ರಿಗಾದರೆ ಕಾಲಿಂದ ಒದಲಿಕ್ಕಾಗಲ್ಲ, ದೇಹ ಭಾರ, ಅಂಥದ್ದಕ್ಕೆ ಏನು ಮಾಡಿದ್ರು ಅಂದರೆ ಕೊಂಬುಗಳಿಟ್ಟರು. ಈಗ ಇದಿದಲ್ಲ ಹಿಪೋಟಮಸ್, ಅದು ಮುಂದೆ 2 ಕೊಂಬಿರುತ್ತೆ ಅಷ್ಟೇ ಅಲ್ಲ, ರೈನೋಸರಸ್. ನೀರಾನೆಗೇನಿರುತ್ತೆ, ಬಾಯಿನೇ ಇಷ್ಟೆಲ್ಲ ಬಾಯಿ ತೆಗಿತಬೇಕು, ಆ ಬಾಯಿ ಭಯ ಪಟ್ಕೊಂಡೆ ಓಡೋಗ್ತದೆ. ಹಾಗೆ ಅದು ಒಂದೊಂದಕ್ಕೂ ಒಂದು ರಕ್ಷಣೆ ಕೊಟ್ಟಿದ್ದಾರೆ. ಇದರಿಂದ ಏನು ಹೇಳಿದಾಗಾಯಿತು, ಒಂದು ಪ್ರಶ್ನೆ ಪರಿಹಾರ ಆಯಿತು. ಈಗ ಒಂದು ಆಶಂಕೆ, ಪರಮಾತ್ಮ ಎಲ್ಲ ಕೊಂಬುಗಳು ಸೃಷ್ಟಿ ಮಾಡ್ದ ಅಂತ ಹೇಳಿದ್ರೆ, ಎಲ್ಲಕ್ಕೂ ಕೊಂಬುಗಳು ಇಟ್ಕೊಂಡಿದ್ರೆ ಆಗೇನಾಗ್ತಾಯಿತ್ತು, ಪರಮಾತ್ಮನಿಗೆ ಕೇವಲ ಕೊಂಬಿರತಕ್ಕಂಥ ಪ್ರಾಣಿಗಳನ್ನು ಮಾತ್ರ ಸೃಷ್ಟಿ ಮಾಡೋ ಶಕ್ತಿ ಇದೆ ಹೊರತಾಗಿ ಕೊಂಬಿಲ್ಲದ ಪ್ರಾಣಿ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಆ ಆಶಂಕೆ ಬಂದಿತ್ತು. ಅದಕ್ಕೆ ಕೆಲವು ಕೊಂಬಿಲ್ಲದೆ ಇಟ್ಟು ಮತ್ತು ನಮಗೆ ಕೊಂಬಿಲ್ವಲ್ಲ ಅಂದರೆ, ನಮ್ಮ ಕೊಂಬಿಲ್ಲದೆ ಇದ್ದರೂ ಕೊಂಬಿದೆ ಅಂತ ನಾವು ಅಂದ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಅಹಂಕಾರ ಎಂಬುದು 2 ಕೊಂಬಿದ್ದೇ ಇರುತ್ತೆ. ಅನ್ಯಥಾ ಆಯಿತು. ಏತೇನ ಅನುಸತ್ಯಮಾನಂ ಅನುಮಾನಂ ಇದು ನಿರ್ವಚನಂ ಸೂಚಿತಂ, ನಿರ್ವಚನ ಹೇಳಿಬಿಟ್ರು. ಏವಂ ಆ ಸಮಂತಾದ್ಗಮ್ಯತೆ ಅನೇನ, ನೋಡಿ ಇಲ್ಲಿ ಹೇಳಿದ್ರೆ ಅದನ್ನು ಆಗಮದ ಅರ್ಥ, ಆ ಸಮಂತಾದ್ಗಮ್ಯತೆ ಅನೇನ ಇದೆ ಅರ್ಥಃ ಇದೇ ಆಗಮಶಬ್ದ ನಿರುಕ್ತಿ ದ್ರಷ್ಟವ್ಯ. ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮನನ್ನು ತಿಳಿಸ್ಕೊಡೋದು, ಅದಕ್ಕೆ ಆಗಮ, ಅದು ವೇದಾದ ಆಗಮ. ಹಾಗೆಯೇ ಧರ್ಮಾದಿಗಳು, ಆ ಸಮ್ಯಕ್ ಗಮ್ಯತೆ ಅಥವಾ ಗಮಯತಿ ಧರ್ಮಾದಿಕಂ ಇದು ಆಗಮ, ಅದು ಪೌರುಷೀಯ ಆಗಮಗಳು ತಗೋಬೋದು. ಏತೇನ ವಿಪರ್ಯೇಣಾಪಿ ಅನುಮಾತಂ ಶಕ್ಯತೆ ಇತ್ಯುಕ್ತಂ ದೃಢೀಕೃತಂ ಭವತಿ. ಯಾಕೆ ಅನುಮಾನ ಎಂಬತಕ್ಕಂಥದ್ದೇನಿದೆ ಅದು ವಿಪರೀತವಾಗಿ ಅನುಮಾನ ಮಾಡ್ಬೋದಲ್ಲ, ಅದು ಪ್ರತ್ಯೇಕ ಪ್ರಮಾಣ ಹೆಂಗೆ ಮಾಡಿದ್ರಿ ಅಂದರೆ, ಈ ಏತೇನ ಅಂದರೆ ಏನು, ಪ್ರತ್ಯಕ್ಷ ಮತ್ತು ಆಗಮಗಳ ಬೆಂಬಲದಿಂದಲೇ ಇದು ಮಾನ ಅಂತ ಹೇಳಿದ್ದರಿಂದ, ನಿರ್ವಚನ ಮಾಡಿದ್ದರಿಂದ ಅಂತ ಅರ್ಥ ಅದಕ್ಕೆ. ಇಷ್ಟ ಆಯ್ತಾ? ಇದೇ ಬ್ರಹ್ಮತರ್ಕ ವ್ಯಾಖ್ಯಾ. ಮುಂದಿದ್ದು ಬೇರೆ ವಿಚಾರ, ಭೇದವಾಕ್ಯಗಳೇ ದೌರ್ಬಲ್ಯ ಇತ್ಯಾದಿಗಳನ್ನು ಹೇಳ್ತಕ್ಕಂಥ ನಾಡದ್ದು.